ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ. ನಾನು ಶ್ರೀಪಾದ್ ಪಾಟೀಲ್. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಬಿಸಿ ಬಿಸಿ ಚರ್ಚೆ ಅಂತಂದ್ರೆ ಪವರ್ ಶೇರಿಂಗ್ನ ವಿಚಾರ. ಅದು ಆಗಲಿಲ್ಲ, ಇವರು ದೆಹಲಿಗೆ ಹೋಗೋದು ಬಿಡಲಿಲ್ಲ. ಹೈಕಮಾಂಡ್ನಿಂದ ಈಗ DK ಶಿವಕುಮಾರ್ ಅವರಿಗೆ ಒಂದು ಸ್ಪಷ್ಟವಾದ ಸಂದೇಶ ರವಾನೆ ಆಯ್ತಾ? ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾನೇ ಇಲ್ಲ. ಅದರ ಅರ್ಥ ಸದ್ಯ CM ಸಿದ್ದರಾಮಯ್ಯ ಅವರನ್ನ ಮುಂದುವರಿಸ್ತೀವಿ, ನೀವು ನಿಮ್ಮ ಸ್ಥಾನದಲ್ಲೇ ಮುಂದುವರಿರಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ರವಾನೆ ಆಯ್ತಾ? ಈ ಸ್ಪಷ್ಟ ಸಂದೇಶ ಈಗ DK ಬಣಕ್ಕೆ, DK ಬ್ರದರ್ಸ್ಗೆ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ಪವರ್ ಶೇರಿಂಗ್ ಅನ್ನುವಂಥ ಫಾರ್ಮುಲಾ ಎಲ್ಲಿ ಹೋಯಿತು? ನಾನು ಕಾಂಗ್ರೆಸ್ನ ಕಟ್ಟಾಳು ಶಿಸ್ತಿನ ಸಿಪಾಯಿ, ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ DK ಶಿವಕುಮಾರ್ಗೆ ಅದೇ ಗಟ್ಟಿ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಈಗಾಗಲೇ ಹಲವರಿಂದ ಹಲವು ರೀತಿಯಲ್ಲಿ ಪವರ್ ಶೇರಿಂಗ್ನ ವಿಚಾರಗಳು ಆಗಾಗ ಆಚೆ ಬರ್ತಾನೆ ಇದೆ. ಈಗ ಸಂಪುಟ ಪುನರ್ರಚನೆಯ ಟಾಸ್ಕ್. ಒಂದು ವೇಳೆ ಸಂಪುಟ ಪುನರ್ರಚನೆ ಆಗಿದ್ದೇ ಆದರೆ DK ಶಿವಕುಮಾರ್ CM ಕನಸು ಭಗ್ನ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯವೂ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಅವ್ರಿಗೆ ಈಸಿಯಾಗಿ ರಾಹುಲ್ ಗಾಂಧಿ ಸಿಗ್ತಾರೆ, ಆದರೆ DK ಶಿವಕುಮಾರ್ ನಾಲ್ಕು ಸಾರಿ ದೆಹಲಿಗೆ ಹೋದ್ರು, ರಾಹುಲ್ ಗಾಂಧಿ ಅವರು ಸಿಗ್ತಾನೆ ಇಲ್ಲ. ಇದರ ಅರ್ಥ ಏನು? ಇದೇ ಈಗ ಭಾರಿ ಚರ್ಚೆ ಆಗ್ತಾ ಇರೋದು. ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ವಿಶೇಷ ಅತಿಥಿಗಳು ಕೂಡ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮೊದಲನೇದಾಗಿ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ, ವಕೀಲರು ಆಗಿರುವಂತಹ ಸೂರ್ಯ ಮುಕುಂದರಾಜ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸೂರ್ಯ ಮುಕುಂದರಾಜ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೇನೆ JDSನ ವಕ್ತಾರರಾಗಿರುವಂತಹ ಅಶ್ವಿನ್ ಗೌಡ ಅವರು ಕೂಡ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ. ಇನ್ನು ಕೆಲವೇ ಹೊತ್ತಿನಲ್ಲಿ ನಮಗೆ BJP ವಕ್ತಾರ ಮೋಹನ್ ವಿಶ್ವ ಅವರು ಸಿಗ್ತಾರೆ, ಅವರು ಜಾಯ್ನ್ ಆಗ್ತಾರೆ. ಕಾಂಗ್ರೆಸ್ನ ಶಾಸಕ ರವಿಕುಮಾರ್ ಗಣಿಗ ಸಿಗ್ತಾರೆ, ಬೇಳೂರು ಗೋಪಾಲಕೃಷ್ಣ ಸಿಗ್ತಾರೆ, ಕುಣಗಲ್ ರಂಗನಾಥ್ ಸಿಗ್ತಾರೆ. ಅವರನ್ನು ಕೂಡ ವೆಲ್ಕಮ್ ಮಾಡ್ತೀನಿ. ಸೂರ್ಯ ಮುಕುಂದರಾಜ್ ಅವರನ್ನ ನಾನು ಮೊದಲಿನಿಂದ ಪ್ರಶ್ನೆ ಮಾಡ್ತಾನೆ ಇದ್ದೆ, ಸಂಪುಟ ಪುನರ್ರಚನೆಯೋ ವಿಸ್ತರಣೆಯೋ ಅಥವಾ CM ಬದಲಾವಣೆಯೋ ಅಂತ ಹೇಳಿ. ಇವತ್ತು ಮತ್ತೆ ಅದಕ್ಕೆ ಪುಷ್ಟಿ ಕೊಡುವಂತ ಬೆಳವಣಿಗೆ ಆಗ್ತಾ ಇದೆ. ಸೂರ್ಯ ಮುಕುಂದರಾಜ್, ಏನ್ ನಡೀತಾ ಇದೆ ನಿಮ್ಮ ಕಾಂಗ್ರೆಸ್ಸಲ್ಲಿ? ಕಾಂಗ್ರೆಸ್ಸಲ್ಲಿ ಎಲ್ಲ ಪಕ್ಷದಲ್ಲಿ ಏನು ನಡೆಯುತ್ತೋ ಅದೇ ನಡೆಯುತ್ತೆ. ಹಂಗಂದ್ರೆ ಸಂಪುಟ ಪುನರ್ರಚನೆ ವಿಚಾರ, CM ಚೇಂಜ್ ವಿಚಾರ ನಡೀತಾ ಇದೆ. ಈಗ ಆರಂಭದಲ್ಲೇ ತಮ್ಮೆಲ್ಲರಿಗೂ ಗೊತ್ತಿತ್ತು, ತಾವೆಲ್ಲ ಅದನ್ನೇ ಸುದ್ದಿ ಮಾಡ್ತಾ ಇದ್ರಿ. ಬಿಹಾರದ ಚುನಾವಣೆ ಆದ ನಂತರ ಎಲ್ಲ ದೆಹಲಿಗೆ ಹೋಗ್ತಾರೆ. ದೆಹಲಿನಲ್ಲಿ ಸಂಪುಟ ವಿಸ್ತರಣೆನೋ ಅಥವಾ ಪುನರ್ರಚನೆಯೋ ಅಥವಾ ಮರು ಸೇರ್ಪಡೆನೋ ಇದೆಲ್ಲದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ತಾವೇ ಸುದ್ದಿ ಮಾಡಿದ್ದೀರಾ. ಅದೇ ರೀತಿ ಇವತ್ತೆಲ್ಲರೂ ದೆಹಲಿಗೆ ಹೋಗಿದ್ದಾರೆ. ಆಮೇಲೆ ಎಲ್ಲ ಪಕ್ಷಗಳಲ್ಲೂ ಕೂಡ ಇದು ಸಾಮಾನ್ಯ. ಈಗ ಗುಜರಾತ್ನಲ್ಲಿ ತಾವು ಮುಖ್ಯಮಂತ್ರಿ ಬದಲಾವಣೆ ಮಾಡಿರೋದನ್ನ ನೋಡಿದ್ದೀರಾ BJP ಅವರು. ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ ಅವ್ರನ್ನ ಇಳಿಸಿ ಇವ್ರನ್ನ ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿರೋದು ನೋಡಿದ್ದೀರಾ. ಸೊ ಆ ಥರದ್ದು ಎಲ್ಲ ಪಕ್ಷಗಳಲ್ಲೂ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಸೊ ಕಾಂಗ್ರೆಸ್ ಪಕ್ಷದಲ್ಲೂ ಅದು ಸಹಜವಾಗಿ ನಡೀತಾ ಇದೆ. ಸೊ ಈಗ ಅಲ್ಲಿ ವರಿಷ್ಠರು ಏನು ತೀರ್ಮಾನ ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗೂ ಇಲ್ಲ. ನಮಗೆ ಎಷ್ಟರ ಮಟ್ಟಿಗೆ ಏನು ಮಾಹಿತಿ ಇದೆಯೋ ಅಷ್ಟರ ಮಟ್ಟಿಗೆ ಇರೋವಂಥದ್ದು. ಸೊ ಈಗ ಅಲ್ಲಿ ನಡೀತಾ ಇರೋವಂಥ ಚರ್ಚೆ ಬಹುಶಃ ಸಂಪುಟ ಪುನರ್ರಚನೆ ಇದ್ರ ಬಗ್ಗೆ ನಡೀತಾ ಇರ್ಬೋದು. ಸೊ ನಾಯಕರುಗಳು ಅದಕ್ಕೆ ಕಮೆಂಟ್ ಮಾಡ್ತಾರೆ. ನಮಗಿರೋ ಮಾಹಿತಿ ಏನಂತಾರೆ, DK ಶಿವಕುಮಾರ್ ಬಿಡ್ತಾನೆ ಇಲ್ಲ, CM ಆಗ್ಲೇಬೇಕು ಅಂತ ಪಟ್ಟು ಹಿಡಿದ್ದಾರೆ ಅಂತ. ಅಲ್ಲ, ಆ ಮಾಹಿತಿ ಇದೆ ಆಗಿದ್ರೆ? ಇಲ್ಲ, ಆ ಮಾಹಿತಿ ನನ್ನ ಹತ್ರ ಇಲ್ಲ. ನೀವೇ ಹೇಳಿದ್ರಿ, ಈಗ ನಿಮ್ಗೆ ಎಷ್ಟು ಮಾಹಿತಿ ಇದೆಯೋ ಅಷ್ಟು ಮಾಹಿತಿ ನಮಗೆ ಇದೆ. ಅದೇ ನೀವೇನು ಹೇಳ್ತಿರೋ ಅದನ್ನ ತಿಳ್ಕೊಂಡು ನಾವು ಉತ್ತರ ಕೊಡ್ಬೇಕಷ್ಟೇ. ಸೊ ಏನಂದ್ರೆ ನೀವು ಹೇಳೋದ್ರ ಮೇಲೆ ವಿಶ್ಲೇಷಣೆ ಮಾಡಬೇಕು. ಸೊ ಅಲ್ಲಿ ಏನು ಚರ್ಚೆ ಆಗುತ್ತೆ, ಅವ್ರೇನು ತೀರ್ಮಾನ ಮಾಡ್ತಾರೆ, ಆ ತೀರ್ಮಾನ ಆದ ನಂತರನೇ ಗೊತ್ತಾಗೋದು. ಸೊ ತೀರ್ಮಾನ ಆಗೋವರೆಗೂ ನಾನು ನಿಮ್ಮ ಥರನೇ ವೆಯ್ಟ್ ಮಾಡ್ತಾರೆ. ಅಶ್ವಿನ್ ಗೌಡ್ರೆ, ಈ ಕುರ್ಚಿ ಕಿತ್ತಾಟದ ಮಧ್ಯೆ, ಈ CM ನಾವಾಗಬೇಕು ನೀವು ಆಗಬೇಕು ಅನ್ನೋ ಹೊಡೆದಾಟದ ಮಧ್ಯೆ ಸರ್ಕಾರದ ಜವಾಬ್ದಾರಿ ಏನು ಅನ್ನೋದನ್ನ ಮರೆತು ಬಿಟ್ಟಿದಾರ ಅಂತ? ಖಂಡಿತವಾಗಲೂ ಸರ್ಕಾರ ತನ್ನ ಜವಾಬ್ದಾರಿ ಏನು ಅಂತ ಒಬ್ಬೊಬ್ರು ಸಚಿವರಾದಿಯಾಗೂ ಮರ್ತಿದ್ದಾರೆ. 137 ಬೃಹತ್ ಸಂಖ್ಯೆ ಇಟ್ಕೊಂಡು 2.5 ವರ್ಷ ಆಯಿತು. ಒಂದು ಆಡಳಿತನ ಟೇಕ್ ಆಫ್ ಮಾಡೋಣ, ಆಡಳಿತದಲ್ಲಿ ಸುಧಾರಣೆಗಳು ತರೋಣ, ಯೋಜನೆಗಳನ್ನ ತರೋಣ, ಕೈಗಾರಿಕೆಗಳನ್ನ ತಗೊಂಡು ಬರೋಣ ಅಂತ ಒಬ್ರಿಗೂ ಯಾವ ಮಿನಿಸ್ಟ್ರುಗಳಿಗೂ ಇಂಟ್ರೆಸ್ಟ್ ಇಲ್ಲ ಶಾಸಕರಾದಿಯಾಗಿ. ಯಾಕೆಂದರೆ ಎಲ್ಲಿ ಮಾಧ್ಯಮದವ್ರ ಮೈಕ್ ಸಿಗುತ್ತೆ ಅಂತಲೇ ವೆಯ್ಟ್ ಮಾಡ್ತಿರ್ತಾರೆ. ಹಿಂದೆ ಮಾಧ್ಯಮದವ್ರಿಗೆ ಏನಾದರೂ ಆನ್ಸರ್ ಮಾಡಬೇಕಂತ ಹಿಂದೆ ಓಡೋಗೋ ಅಂಥ ಕಾಲ ಇತ್ತು. ಇವಾಗ ಮೈಕ್ ಸಿಕ್ಕರೆ ಸಾಕು,
ನನ್ನ ಕ್ಷೇತ್ರದಲ್ಲಿ ಇಲ್ಲ ನನ್ನ ಸಚಿವ ಒಂದು ಮಂಡಲದಲ್ಲಿ ಇಲ್ಲ ನನ್ನ ಒಂದು ಖಾತೆನಲ್ಲಿ ಇಂಥ ಒಂದು ಅಭಿವೃದ್ಧಿ ಕಳೆದ ತಿಂಗಳಲ್ಲಿ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಒಬ್ಬರು ಶಾಸಕರು ಇಲ್ಲ, ಸಚಿವರಿಗೂ ಆಗಲ್ಲ. ಇನ್ಕ್ಲೂಡಿಂಗ್ ಈಗ ಉದಾಹರಣೆಗೆ ಚೇರ್ಮನ್, ಬೋರ್ಡ್ ಚೇರ್ಮನ್, ಅಧ್ಯಕ್ಷರುಗಳು ಮಾಡಿರೋರು ಯಾವ ನನ್ನ ಒಂದು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳಲಿಕ್ಕಾಗಲ್ಲ. ಅವ್ರು ಹೇಳೋದು ಒಂದೇ ಒಂದು, ನನ್ನ ಕಡೆಯಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು, ಇಲ್ಲ ನನ್ನ ಕಡೆಯಿಂದ CM ಅವರು ಸಿದ್ದರಾಮಣ್ಣನೇ ಇರಬೇಕು. 2.5 ವರ್ಷ ಆಯಿತು, ಇನ್ನೂ ನಿಮ್ಮ ಕಿತ್ತಾಟ ಇದು ವಿರೋಧ ಪಕ್ಷನ ಇಲ್ಲ ಸಮ್ಮಿಶ್ರ ಸರ್ಕಾರ ಥರ ನಡೀತಾ ಇದೆಯೋ ಕಾಂಗ್ರೆಸ್ಸಲ್ಲಿ ಅಂತ. ಶ್ರೀಪಾದ್ ಅವರು ಏನಕ್ಕೆ ಅಂದರೆ ನೋಡಿ, ಕೃಷಿ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಸಹಕಾರ ಇಲಾಖೆ ಇರ್ಬೋದು, ನೀರಾವರಿ ಇಲಾಖೆ ಇರ್ಬೋದು, IT-BT ಮಿನಿಸ್ಟರ್, ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು, ಪೌರಾಡಳಿತ ಖಾತೆ ಇದೆಯಲ್ಲ, ಇಷ್ಟು ಸಚಿವರು ಒಂದು ಬಂಚ್ ಆಫ್, ನಾನು ಹೇಳ್ತಿರೋದು 1 ಡಜನ್ ಸಚಿವರು. ಯಾರಿಗಾದ್ರೂ ಹೇಳ್ಬಿಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ, ನೀವು ಮಾತಾಡಿ, ಆಮೇಲೆ ಅದಕ್ಕೆ ಆನ್ಸರ್ ಮಾಡಿವ್ರಿ. 1 ಡಜನ್ ಸಚಿವರುಗಳು ಯಾರಾದರೂ ಒಬ್ಬರು ಬೇಡ, ಈ CM DCM ಹೊಡೆದಾಟ ಬಡದಾಟ ನಮಗೆ ಬೇಡ, ರಾಜ್ಯಕ್ಕೀಗ ಬಿಹಾರಲ್ಲಿ ಪೆಟ್ಟು ತಿಂದಿದ್ದೀವಿ, ಯಾವುದೋ ಒಂದು ಮಟ್ಟಕ್ಕೆ ನಾವು ಕಾಂಗ್ರೆಸ್ ಅವರು ಇಳಿತಾ ಇದ್ದೀವಿ, ಇಳಿಮುಖವಾಗಿ ಆಗಿದೆ, ಈ ಕಿತ್ತಾಟ ಬಿಟ್ಟು ಅಭಿವೃದ್ಧಿ ಮಾಡೋಣ, ಜನರಿಗೆ ಒಂದು ಸ್ಪಷ್ಟ ಸಂದೇಶ ಕೊಡೋಣ ಅಂತ ಇಲ್ಲ ಶ್ರೀಪಾದ್ ಅವರೇ, ಇವರು ಅಭಿವೃದ್ಧಿ ಶೂನ್ಯ ಅಂತ ಹೇಳ್ತಿದ್ದಾರೆ ಸೂರ್ಯ ಮುಕುಂದರಾಜ್. ಅಶ್ವಿನ್ ಅವರು ಬಹುಶಃ ಇದನ್ನ ಆರೋಪ ಮಾಡಬೇಕು, ಮಾಡ್ತಾ ಇದ್ದಾರೆ. ಆರೋಪ ಅಲ್ಲ, ಸತ್ಯ ಅಂತ ಹೇಳ್ತಾರೆ, ವಾಸ್ತವ ಅಂತ ಹೇಳ್ತಿದ್ದಾರೆ. ಅವರು JDS ವಕ್ತಾರರಾಗಿ ಅವರು ಇದೇ ರೀತಿ ಮಾತಾಡಬೇಕು. ಬಟ್ ಅದು ಏನಂದ್ರೆ ವಕ್ತಾರರು ಬೇಡ, ನನಗೆ ಕ್ವೆಶ್ಚನ್ ಬೇಕು ನೋಡಿ, ನೀವು ತಗೊಳ್ಳಿ. ನಾನು ವಾಸ್ತವವಾಗಿ ಕಳೆದ 2 ವರ್ಷ ಒಂದೊಂದು ಇಲಾಖೆ ಸರ್, IT-BT ಮಿನಿಸ್ಟ್ರು ಸರ್, 1 ಸೆಕೆಂಡ್ ಸರ್, IT-BT ಮಿನಿಸ್ಟ್ರು IT-BT ನಲ್ಲಿ ಯಾವ್ದಾದ್ರು ಒಂದು ಸುಧಾರಣೆ ತಂದಿದ್ದೀನಿ, ಒಂದು ಯೋಜನೆ ತಂದಿದ್ದೀನಿ, ಒಂದು ಒಳ್ಳೆ ಕಂಪನಿ ತಂದಿದ್ದೀನಿ ಅಂತ ಇವತ್ತು 2.5 ವರ್ಷದಲ್ಲಿ ಹೇಳಕ್ಕಾಗತ್ತಾ ಸರ್? ಒಂದೇ ಒಂದು ಯಾವ ಕೊಡ್ಲಿ ಮಾಧ್ಯಮದಲ್ಲಿ ಈಗ ಒಂದು ಖಾತೆ ಹೇಳಿ ಸರ್, ಆಯ್ತು, ಕೃಷಿ ಇಲಾಖೆ, ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ಇಲಾಖೆ, ಸಹಕಾರ ಇಲಾಖೆ, ಕ್ರೀಡಾ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಒಂದು ಇಲಾಖೆನಲ್ಲಿ ಅಭಿವೃದ್ಧಿ ಇದೆ ಅಂತ ಹೇಳಿ. 2.5 ವರ್ಷದಲ್ಲಿ ಒಂದು ಹೇಳಿ, ಒಂದೊಂದು ಇಲಾಖೆನಲ್ಲಿ ಒಂದೊಂದು ಅಭಿವೃದ್ಧಿ ಹೇಳಿ ಸರ್. ಕಣ್ಣಾರೆ ನೋಡಿರುವಂತದ್ದು ಹೇಳ್ತೀನಿ, ನಾನು ಕಣ್ಣಾರೆ ನೋಡಿರುವಂತದ್ದು ಹೇಳ್ತೀನಿ. ಒಂದ್ ಹೇಳಿ, ಕೃಷಿ ಇಲಾಖೆ ತಗೊಳ್ಳಿ, ಇಲ್ಲ ಕೃಷಿ ಇಲಾಖೆ ತಗೊಳ್ಳಿ, ಸಹಕಾರ ಇಲಾಖೆ ತಗೊಳ್ಳಿ, ಅರಣ್ಯ ಇಲಾಖೆ ಸಹಕಾರ ತಗೊಳ್ಳಿ, ಉತ್ತರ ತಗೊಳ್ಳಿ, ಒಂದು ರೆವಲ್ಯೂಷನ್ ಉತ್ತರನೇ ತಗೊಳ್ತಾರೆ. ಅರಣ್ಯ ಇಲಾಖೆಯಲ್ಲಿ ಹುಲಿಗಳು ಮನುಷ್ಯರ ಮೇಲೆ ದಾಳಿ ಮಾಡ್ತಾನೆ ಇವೆ. ಬೆಳಗಾವಿಯಲ್ಲಿ 31 ಕೃಷ್ಣ ಮೃಗಗಳು ಸತ್ತೋದ್ವು. ಆ ಹುಲಿಯಿಂದ ದಾಳಿಗೊಳಗಾಗಿ ಸತ್ತಿರುವಂತಹ ವ್ಯಕ್ತಿಗೆ ಪರಿಹಾರ ಸಿಗ್ತಾ ಇಲ್ಲ. ಅರಣ್ಯ ಇಲಾಖೆ ಸ್ವತ್ತುಗಳನ್ನ ಉಳಿಸೋದ್ರಲ್ಲಿ ಬೆಂಗಳೂರಿನ ಕಾಡುಗೋಡಿ ಪ್ಲಾಂಟೇಶನ್ 20,000 ಕೋಟಿ ಆಸ್ತಿ ಉಳಿಸಿದ್ದಾರೆ. ಯಾವುದೇ BJP ಮಾಜಿ MP ಬಂದು ಗಲಾಟೆ ಮಾಡಿದ್ರು ಕೂಡ ಅದನ್ನು ಬಿಟ್ಕೊಟ್ಟಿಲ್ಲ. 20,000 ಕೋಟಿ ಬೆಲೆ ಬಾಳುವಂಥ ಕಾಡುಗೋಡಿ ಪ್ಲಾಂಟೇಶನ್ನು, ಪೀಣ್ಯ ಪ್ಲಾಂಟೇಶನ್ 599 ಎಕರೆ, 16 ಎಕರೆ ಒಬ್ಬ ಅಧಿಕಾರಿ ಪರಬಾರೆ ಮಾಡಿಕೊಟ್ಟಂಥದ್ದನ್ನ ಉಳಿಸಿದ್ದಾರೆ. ಇವತ್ತು ಶಿರಾದಲ್ಲಿ 150 ಎಕರೆ ಅರಣ್ಯ ಭೂಮಿನೆಲ್ಲ ಉಳಿಸುವಂತದ್ರಲ್ಲಿ ಮತ್ತೆ ಮಾನವ ಮತ್ತು ವನ್ಯಜೀವಿ ಕೇಳಿಸ್ಕೊಳ್ಳಿ, ಅರಣ್ಯ ಇಲಾಖೆ ಅಭಿವೃದ್ಧಿ ಆಗ್ತಾ ಇದೆಯಲ್ಲ. ಈಗ ನೀವು ಇಲಾಖೆ ಆಯ್ತು, ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ, ಲೋಕೋಪಯೋಗಿ ನಾನೇ 12 ಕೋಟಿ ರಿಲೀಸ್ ಮಾಡಿಸಿದ್ದೀನಿ, ನಾನೇ 12 ಕೋಟಿ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ಕೇಳಿಸ್ಕೊಳ್ಳಿ ಒಂದು ನಿಮಿಷ, ನಾನೇ ವೈಯಕ್ತಿಕವಾಗಿ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ಬನ್ನಿ, ಹೈಕೋರ್ಟ್ ಆಗ್ತಾ ಇದೆ ಈಗ ತೋಟಗಾರಿಕಾ ಸಚಿವರು ಎಷ್ಟು ಜಿಲ್ಲೆನ ವಿಸಿಟ್ ಮಾಡಿದ್ದಾರೆ? ಕಳೆದ 2.5 ವರ್ಷದಿಂದ ನಿಮ್ಮ ತೋಟಗಾರಿಕಾ ಸಚಿವರು ಎಷ್ಟು ಜಿಲ್ಲೆ ವಿಸಿಟ್ ಮಾಡಿದ್ದಾರೆ? ರಿಪೋರ್ಟ್ ಕೊಡಿ ಸರ್. ಪೌರಾಡಳಿತ ಸಚಿವರು ಯಾರು? 2 ವರ್ಷದ ಕನ್ನಡದ ರಾಜ್ಯದಲ್ಲಿ ಗೊತ್ತೇ ಇಲ್ಲ ಸರ್. ಯಾಕೆ ಪೌರಾಡಳಿತ ಸಚಿವರು ಗೊತ್ತಿಲ್ಲ? ರಹೀಮ್ ಖಾನ್ ಗೊತ್ತಿಲ್ವಾ? ನೀವ್ ಹೇಳ್ತಿದ್ದೀರಿ ಕಾಂಗ್ರೆಸ್ ಅವರಾಗಿ ಈಗ ಬಿಜೆಪಿಯ ಇನ್ನೊಬ್ಬ ಗೆಸ್ಟ್ ಇದ್ದಾರೆ, ಸೂರ್ಯ ಮುಕುಂದರಾಜ್. ಬಿಜೆಪಿಯ ವಕ್ತಾರ ಮೋಹನ್ ವಿಶ್ವ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೋಹನ್ ವಿಶ್ವ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಕೇಳಿಸ್ಕೊತಾ ಇದ್ರಿ ಅನ್ಕೋತೀನಿ. ನಮ್ಮ ಪ್ರಶ್ನೆ ಇಷ್ಟ ಆಗಿತ್ತು. ಈಗ ಪವರ್ ಶೇರಿಂಗ್ ನ ವಿಚಾರ ಅದು ಇತಿಶ್ರೀ ಅನ್ನೋದೇ ಇಲ್ಲ. ಅದಕ್ಕೆ ಪ್ರತಿನಿತ್ಯ ಒಂದೊಂದು ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗ್ತಾ ಇದೆ ಅನ್ನೋದು ಒಂದು ಸ್ಪಷ್ಟ ಸಂದೇಶ. ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, DKಶಿ ಆಗಲ್ಲ. ಯಾಕಪ್ಪ ಈ ಪ್ರಯತ್ನಗಳು ಅಂತ. ಅವರು
ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಓಡಾಡ್ತಾ ಇದ್ದಾರೆ, ಇಲ್ಲಿ ಬೆಂಗಳೂರಿನಲ್ಲಿ ಗುಂಡಿಗಳಲ್ಲಿ ಜನ ಮುಳುಗ್ತಿದ್ದಾರೆ, ಮುಂದೇನು ಅನ್ನೋಂಥ ಪ್ರಶ್ನೆ. ಗುಂಡಿಗಳು ರಿಪೇರಿ ಅದು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಆಗ್ತಿಲ್ಲ ಬಿಡ್ರಿ. ಆಗಿದೆ. ಈಗ ನೀವೇ ಎಷ್ಟು ಗುಂಡಿಯಲ್ಲಿ ಬಿದ್ದು ಬಂದ್ರಿ, ನಾವು ಅಲ್ಲ, ಒಂದ್ ನಿಮಿಷ. ಪ್ರಾಮಾಣಿಕವಾಗಿ ಹೇಳ್ಬೇಕು. ಅಲ್ಲ, ಒಂದ್ ನಿಮಿಷ ಇರಿ. ನಾನೇ ಇಲ್ಲಿ ನಡ್ಕೊಂಡ್ ಬಂದಿದ್ದೀನಿ. ಇವಾಗ ಇಲ್ಲಿ ರೈಟ್ ಟರ್ನ್ ಇಲ್ಲಿ ಆಲ್ರೆಡಿ ಮುಚ್ಚಿಬಿಟ್ಟಿದ್ರು. ಯಾವ ಟೈಮಲ್ಲಿ ಬೆಂಗಳೂರಲ್ಲಿ ಯಾವ ರೋಡ್ ಕ್ಲೋಸ್ ಮಾಡ್ತಾರೆ ಹೇಳಕ್ ಆಗಲ್ಲ, ಹಂಗಾಗಿದೆ ಪರಿಸ್ಥಿತಿ. ನಿಮ್ಮ ಕ್ಷೇತ್ರ ಏನಾಗಿದೆ ಅಂತ ಹೇಳಿದ್ರೆ ಇವ್ರಿಗೆ 135 ಸೀಟ್ ಕೊಟ್ಟು ಜನ ಆಶೀರ್ವಾದ ಮಾಡಿದ್ರು, ಮ್ಯಾಸಿವ್ ಮೆಜಾರಿಟಿ, ನೋ ಡೌಟ್. ಇವ್ರು ಹೆಂಗ್ ಆಡಳಿತ ಮಾಡ್ಬೇಕಿತ್ತು ಅದನ್ನ ಬಿಟ್ಟು ಡೇ 1 ಇಂದಾನು CM ಯಾರಾಗ್ಬೇಕು, DCM ಯಾರಾಗ್ಬೇಕು, ಮಂತ್ರಿ ಯಾರಾಗ್ಬೇಕು, KPCC ಯಾರಾಗ್ಬೇಕು, ಬರೀ ಇದೆ. CM ಒಂದು ವಾರ ದಂಡಯಾತ್ರೆ ಮಾಡಿದ್ರ ಏನ್ ಡೆಲ್ಲಿ ಇವ್ರೊಂದಷ್ಟು ಜನ ಕರ್ಕೊಂಡು ಹೋಗೋದು, ಅವ್ರೊಂದಷ್ಟು ಜನ ಕರ್ಕೊಂಡು ಹೋಗೋದು, ಬರೀ ಇದೆ ಆಯ್ತು. ಇವತ್ತು ನೋಡಿ ಪವರ್ ಶೇರಿಂಗ್ ಅಂತ ಬಂದಾಗ ಯಾರು ಡಿ.ಕೆ. ಶಿವಕುಮಾರ್ ಹೇಳಿದ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಆ ವಿಚಾರ ನವೆಂಬರ್ ಕ್ರಾಂತಿ ಅಂತ ಬಂದ ತಕ್ಷಣ ಇವತ್ತು ಎಲ್ಲ ಓಡೋಗ್ತವ್ರಪ್ಪ. DCM ಟೀಮು ಅವರು ಓಡೋಗ್ಬಿಟ್ರು, ಡಿ.ಕೆ. ಶಿವಕುಮಾರ್ ಕಡೆ ಅವರು ಎಲ್ಲರೂ ಡೆಲ್ಲಿಗೆ. ಸುರೇಶ್ ಹೋಗಿದ್ದಾರೆ, ಸಿದ್ದರಾಮಯ್ಯ ಟೀಮ್ ಹೋಗ್ಬಿಟ್ರು. ಇದೇ ಸ್ಪೀಡ್ ಅಲ್ಲಿ ಮೊನ್ನೆ ಬೆಳಗಾವಿ ಕಬ್ಬು ಬೆಳೆಗಾರರು ಒಂದು ವಾರ ಪ್ರೊಟೆಸ್ಟ್ ಮಾಡಿದ್ರು. ಒಂದು ವಾರ ಬೇಕಾಯ್ತು. ಈರುಳ್ಳಿ ಬೆಳೆಗಾರರು ರಸ್ತೆಗೆ ಸುರಿತಾ ಇದ್ದಾರೆ, ಅವರ ಹೋಗಕ್ಕಾಗ್ಲಿಲ್ಲ. ಮಳೆ ಬಂದು ನೆರೆ ಬಂದು ಬೆಳೆಗಳೆಲ್ಲ 12 ಲಕ್ಷ ಹೆಕ್ಟೇರ್ ಹಾನಿ ಆಗಿದೆ ಅಂತ ಇವರೇ ಹೇಳ್ತಾ ಇದ್ದಾರೆ. ಅಲ್ಲಿ ಡಿಸಿಗಳು ಕರೆಸಿ ಒಂದು ಮೀಟಿಂಗ್ ಮಾಡುವಂತದ್ದು, ಶಾಸಕರು, ಇನ್ಚಾರ್ಜ್ ಮಿನಿಸ್ಟ್ರು, ಅವ್ರು ಯಾರು ಇಷ್ಟೊಂದು ಆತುರವಾಗಿ ರೈತರ ಬಳಿ ಕಷ್ಟ ಕೇಳಕ್ ಹೋಗ್ಲೇ ಇಲ್ಲಪ್ಪ. ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳ ಬಳಿ ಹೋಗ್ಬಿಟ್ಟು ಕಷ್ಟ ಕೇಳಕ್ ಹೋಗ್ಲೇ ಇಲ್ಲ ಇವರು. ಅಂಗನವಾಡಿ ಟೀಚರ್ಸ್ ಬಳಿ ಇವ್ರು ಹೋಗ್ಲೇ ಇಲ್ಲ ಇಷ್ಟೊಂದು ಫಾಸ್ಟ್ ಆಗಿ, ಹೋಗ್ಲಿಲ್ಲ. ತಿರ್ಗಾ ಹುಲಿ ದಾಳಿದ 4 ಜನ ಸತ್ರು, ಅವ್ರ ಕುಟುಂಬ ಇಷ್ಟೊಂದು ಫಾಸ್ಟ್ ಆಗಿ ಹೋಗ್ಲೇ ಇಲ್ಲ. ಅಧಿಕಾರ ಬೇಕು ಅಂದ್ರೆ ಡೆಲ್ಲಿಗೆ ಏನ್ ಪ್ರೈವೇಟ್ ಜೆಟ್ ಮಾಡ್ಕೊಂಡು ಹೋಗ್ತಾರೆ, ತಿರ್ಗಾ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಹೋಗ್ತಾರೆ, ಸಿಕ್ಕಿದಂಗೆ ಹೋಗ್ಬಿಡ್ತಾರೆ. ಜನಗಳ ಬಳಿ ಮಾತ್ರ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ವಾರ ಲೇಟು, 15 ದಿವಸ ಲೇಟು, ಪ್ರೊಟೆಸ್ಟ್ ಮಾಡ್ಬೇಕು, ಬೀದಿಗಿಳಿಬೇಕು, ಆಮೇಲೆ ಅಷ್ಟೇ ಹೋಗೋದು. ಅಧಿಕಾರ ಬಂತು ಅಂತಂದ್ರೆ ಪ್ರೈವೇಟ್ ಜೆಟ್, ಬಿಸ್ನೆಸ್ ಕ್ಲಾಸ್ ಎಲ್ಲ ಮಾಡ್ಕೊಂಡು ಓಡೋಗ್ಬಿಡ್ತಾರೆ. 2.5 ವರ್ಷದಿಂದ ರಾಜ್ಯದಲ್ಲಿ ಬೇರೆ ಏನೋ ನೋಡ್ತಾ ಇಲ್ಲ. ಅಲ್ಲಿ ಜನ ಆಯ್ತಲ್ಲ, ಅಧಿಕಾರ ಶೇರಿಂಗ್ ಬರೀ ಇದೇ ಆಗೋಗಿದೆ. ಜನಕ್ಕೆ ಇವತ್ತು ಬಿಜೆಪಿ ಅಧ್ಯಕ್ಷರ ಜೊತೆಗೆ ಕೋಆರ್ಡಿನೇಷನ್ ಇದೆ. ಜನಕ್ಕೆ ಇವತ್ತು ಫಸ್ಟ್ ಸಮಸ್ಯೆ ಆದಾಗ ಕೇಳ್ಕೊಳ್ಳೋದು ಆಡಳಿತ ಪಕ್ಷನ, ವಿರೋಧ ಪಕ್ಷವಾಗಿ ನಮ್ ಕೆಲಸ ನಾವು ಮಾಡ್ತಾನೆ ಇದೀವಿ. ನೀವು ಅಧಿಕಾರ ಮಾಡೋದು ಬಿಟ್ಟು ನೀನು ಕಿತ್ತಾಡ್ಕೊಂಡು ಡೇ 1 ನಾನು ಆಗ್ಲೇ ಹೇಳಿದೆ, ಯಾರು CM DCM ಆಗ್ಬೇಕು ಅಂತ ಎಲೆಕ್ಷನ್ ರಿಸಲ್ಟ್ ಬಂದು ಒಂದು ವಾರನೇ ದಂಡಯಾತ್ರೆ ಆಗೋಯ್ತು. ಅವತ್ತಿಂದ ಫಸ್ಟ್ ಒನ್ ಟೀಮ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಟೀಮ್ ಬಿಟ್ಬಿಟ್ಟಿದ್ದಾರೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಹೆಸರು ತೇಲ್ಬಿಟ್ಟ ತಕ್ಷಣ ಆ ಕಡೆ ರಾಜಣ್ಣ ಬರ್ತಾರೆ, ಬಂದ್ಬಿಟ್ಟು ಮೂರ್ DCM ಮಾಡ್ಬೇಕು ಅಂತ ಹೇಳ್ತಾರೆ. ಈ ಕಡೆ ಇವ್ರು ಬರ್ತಾರೆ, ಕುಣಗಲ್ ರಂಗನಾಥ್ ಬರ್ತಾರೆ, ಇಲ್ಲ ಏನೋ ಡಿ.ಕೆ. ಶಿವಕುಮಾರ್ CM ಆಗ್ಬೇಕು ಅಂತ ಹೇಳ್ತಾರೆ. ಬರೀ ಇವ್ರ ಮೇಲೆ ಅವ್ರನ್ನ ಚೂ ಬಿಡು, ಅವ್ರ ಮೇಲೆ ಇವ್ರನ್ನ ಚೂ ಬಿಡು, ಇದು ಬಿಟ್ಟು ಏನೋ ಮಾಡ್ತಾ ಇಲ್ಲ ಲಿಟ್ರಲಿ ಇವರು. ಇವತ್ತು ನೀವು ಉತ್ತರ ಕೊಡಿ ನಿಮ್ ಟೈಮ್ ಬಂದಾಗ, ದಯವಿಟ್ಟು ಹಿಂಗ್ ಮಧ್ಯೆ ಮಾತಾಡಬೇಡಿ. ನಾನು ಹೇಳೋದು ಇಷ್ಟೇನೆ, ನಾನು ಆಗ್ಲೇ ಹೇಳ್ದಂಗೆ ಇವತ್ತು ಇರೋಂತ ಒಂದು ಆತ್ರ ಪ್ರೈವೇಟ್ ಜೆಟ್ ಗಳಲ್ಲಿ ಬಿಸ್ನೆಸ್ ಕ್ಲಾಸ್ ಹೋಗ್ತಿದ್ರಲ್ಲ, ಆತ್ರ ಯಾಕೆ ನೀವು ಬೆಳಗಾವಿ ರೈತರ ಬಳಿ ಹೋಗಕ್ಕಿಲ್ಲ? ಯಾಕೆ ಇದೇ ಸರ್ಕಾರದ ಹುಲಿ ದಾಳಿ ಹೊಡೆದಂತ ರೈತರ ಕುಟುಂಬಕ್ಕೆ ಯಾಕೆ ಇರ್ಲಿಲ್ಲ ನಿಮಗೆ? ಅಧಿಕಾರಕ್ಕೆ ಮಾತ್ರ ಈಗ ಅವ್ರು ಕೇಳಿದ್ದಾರೆ. ಈಗ ನೀವು ಈ ಸ್ಪೀಡ್ ಅಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡೋ ಟೈಮಲ್ಲಿ ಯಾಕೆ ಹೋಗ್ಲಿ? 10ನೇ ದಿನ ಶಿವಾನಂದ ಪಾಟೀಲ್ ಹೋಗಿದ್ದಾರೆ, 8ನೇ ದಿನ HK ಪಾಟೀಲ್ ಹೋಗಿದ್ದಾರೆ, 9ನೇ ದಿನ ಶಿವಾನಂದ ಪಾಟೀಲ್ ಹೋಗಿದ್ದಾರೆ. ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ಸ್ಪೀಡ್ ಇಲ್ಲ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ಕೊಡಿ. ಉತ್ತರ ಏನ್ ಗೊತ್ತಾ? ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಕೊಡ್ಬೇಕಾಗಿರೋದು ಫ್ಯಾಕ್ಟರಿ ಓನರ್ಸ್ಗಳು ಯಾರು? ಯಾರ್ಯಾರು ಫ್ಯಾಕ್ಟರಿ ಓನರ್ಸ್ ಇರೋದು ಇವತ್ತು? ಎಲ್ಲ ನಿರಾಣಿ ಶುಗರ್ಸ್ ಆಗಿರ್ಬೋದು, ಪಾರ್ಟಿನಲ್ಲೂ ಇದಾರೆ. ಸೊ ಇವತ್ತು ಸರ್ಕಾರ ಏನ್ ಸಂಧಾನ ಮಾಡ್ತು, HK ಪಾಟೀಲ್ ಅವ್ರು ಏನ್ ಹೋಗಿದ್ರು, ಅದಾದ ನಂತರ ವಿಧಾನಸೌಧದಲ್ಲಿ 7:15 ಗಂಟೆ ಮೀಟಿಂಗ್ ನಡೀತು ಮುಖ್ಯಮಂತ್ರಿಗಳ ಜೊತೆಗೆ, ರೈತರು ಮುಖಂಡರುಗಳು ಬಂದಿದ್ರು. ಸೊ ಸರ್ಕಾರ ಕೊಟ್ಟಂತ ತೀರ್ಮಾನವನ್ನ ಇವತ್ತು ವಿರೋಧ ಮಾಡ್ತಿರೋದು ಯಾರು? ಇದೇ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳು. ಇವತ್ತು ನರೇಂದ್ರ ಮೋದಿ ಅವರು ಅದನ್ನ ಬಗೆಹರಿಸಬೇಕಲ್ಲ. ನರೇಂದ್ರ ಮೋದಿ ಅವರು ರಾಜ್ಯ ಸರ್ಕಾರದವರು, ನಿಮ್ಮ ಕೇಂದ್ರ ಸರ್ಕಾರ, ಮಹಾರಾಷ್ಟ್ರದಲ್ಲಿರುವಂತದ್ದು ಬಿಜೆಪಿ ಸರ್ಕಾರ, ಅಲ್ಲಿರೋ ಫ್ಯಾಕ್ಟರಿಗಳು ಈಗ ಉತ್ತರ ಪ್ರದೇಶದಲ್ಲಿ 3,500 ಕೊಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರ ಕೊಡ್ತಾ ಇಲ್ಲ, ನಿಮ್ ಫೇಲ್ಯೂರ್.
ನೀವು ಮಾಡ್ತಾ ಇರೋದು ಇವತ್ತು ನೀವು ಅದನ್ನ ಯಾಕೆ ಇದನ್ನ ಯಾವ ಹೋರಾಟನೂ ಮಾಡಕ್ಕಾಗಿಲ್ಲ ಇವ್ರಿಗೆ. ಇದು ಸ್ಪಾನ್ಸರ್ಡ್. ಇದು ಬಿಜೆಪಿ ಸ್ಪಾನ್ಸರ್ಡ್. ನೀವು ಮನೆಗೆ ಹೋಗಿ ಕೇಂದ್ರ ಸರ್ಕಾರದಿಂದ ನಮ್ಗೆ ಎಷ್ಟು ಪಾಲ್ ಬರ್ತಾ ಇದೆ, ಏನ್ ಮಾಡ್ತಾ ಇದೆ, ನೀವು ಈ ತರದ ಎಲ್ಲ ಈ ತಂತ್ರಗಾರಿಕೆ ಇದೆಯಲ್ಲ, ಈ ಕುತಂತ್ರಗಾರಿಕೆ ಸಿಎಂ ಸಿದ್ದರಾಮಯ್ಯ ಅವರು ಶುಗರ್ ಫ್ಯಾಕ್ಟರಿ ಓನರ್ಸ್ ಖಡಕ್ ಆಗಿ ಹೇಳ್ಬೋದಿತ್ತು, ನಾವು ಫಿಕ್ಸ್ ಮಾಡಿದೀವಿ ನೀವು ಕೊಡ್ಬೇಕಷ್ಟೇ ಅಂತ. ಅವ್ರು ಲಾಬಿಗೆ ಮಣಿಯುವಂತ ಕೆಲಸ ಯಾಕೆ ಮಾಡ್ಬೇಕು? ಲಾಬಿಗೆ ಮಣಿಯುವಂತ ಪ್ರಶ್ನೆನೇ ಉದ್ಭವ ಆಗಲ್ಲ. ನಾವು ಅದನ್ನ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಈ ರೀತಿ ಲಾಬಿಗಳಿಗೆ ಮಣಿಯಲ್ಲ. ರೈತರು ಪರವಾಗಿರ್ತೀವಿ, ರೈತರಿಗೆ ಏನು ಮಾಡಬೇಕು ಅದು ಮಾಡೇ ಮಾಡ್ತೀವಿ. ಇವ್ರೇನು ಬಿಸ್ನೆಸ್ ಕ್ಲಾಸ್ ಮಾಡ್ಕೊಂಡು MLAಗಳನ್ನ ಕರ್ಕೊಂಡು ಹೋಗ್ಬಿಟ್ರಲ್ಲ, ಮಳೆ ಬರ್ತಿದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಯಾವ ರೀತಿ ಮುಖ್ಯಮಂತ್ರಿ ಆದ್ರು, ಶಾಸಕರುಗಳನ್ನ ಯಾವ ರೀತಿ ಖರೀದಿ ಮಾಡಿದ್ರು, ಬೇಳೂರು ಗೋಪಾಲಕೃಷ್ಣ ಬರ್ತೀನಿ. ಶಾಸಕರ ಮಾತಾಡೋಣ. ಬೇಳೂರು ಗೋಪಾಲಕೃಷ್ಣ ಅವರು ಸಿಕ್ಕಿದ್ದಾರೆ, ಒಂದ್ ನಿಮಿಷ ವಾಪಸ್ ಬರ್ತೀನಿ. ಬೇಳೂರು ಗೋಪಾಲಕೃಷ್ಣ ಅವರೇ ನಮಸ್ಕಾರ. ಒಂದ್ ನಿಮಿಷ ಅವ್ರು ಮಾತಾಡ್ಸ್ಬಿಡ್ತೀನಿ, ಒಂದ್ ನಿಮಿಷ ವಾಪಸ್. ಬೇಳೂರು ಗೋಪಾಲಕೃಷ್ಣ ಸಿಕ್ಕಿದ್ದಾರೆ ಶಾಸಕರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ್ ಸರ್ ಪವರ್ ಶೇರಿಂಗ್ ವಿಚಾರ ಎಲ್ಲಿಗೆ ಬಂತು, ಏನ್ ಕತೆ ಸರ್? ನೋಡಿ ಸರ್, ಹಾ, ಒಂದು ರಾಜಕೀಯ ಪಕ್ಷ ಅಂತ ಬಂದ್ರೆ ಸ್ವಲ್ಪ ಗರಿ ಗೆದರ್ತಾ ಇದ್ದಾಗಲೂ ಜನರು ಆಸಕ್ತಿಯಿಂದ ಹೋಗೋದು ಸಹಜ ಅಲ್ಲ ಸರ್, ಹಾ ಅಲ್ವಾ? ಹಾ. ಈಗ ನಾನು ಅಲ್ಲಿ ಡಿಬೇಟ್ ಅಲ್ಲಿ ಕೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳು ಹೋದ್ರು, ನಮ್ಮ ಡೆಪ್ಟಿ CM ಅವ್ರು ಹೋದ್ರು ಅಂತ. ಒಳ್ಳೆ ಕಥೆ ಆಯ್ತಲ್ಲ. ರಾಜ್ಯ ಸರ್ಕಾರ ನಡೆಸುವಂತವ್ರು ಕೇಂದ್ರದಲ್ಲಿ ನಮ್ದು ನಾಯಕರನ್ನ ಭೇಟಿ ಮಾಡಕ್ ಹೋಗೋದಕ್ಕೆ ನಾವೇನು ಯಾರನ್ನ ಅಪ್ಪಡೆ ತಗೊಂಡು ಹೋಗಕ್ಕಾಗತ್ತ ಸರ್? ಇಲ್ಲ, ಅವ್ರ ಅಬ್ಜೆಕ್ಷನ್ ಅದಕ್ಕೆಲ್ಲ. ಬೆಳಗಾವಿಯಲ್ಲಿ ರೈತರು ಹೋರಾಟ ಮಾಡುವಾಗ ಇದೇ ಸ್ಪೀಡ್ ಅಲ್ಲಿ ಹೋಗ್ಬೇಕಾಗಿತ್ತು, ಯಾಕೆ ಹೋಗ್ಲಿಲ್ಲ ಅಂತ. ಸರ್ ಅದನ್ನೇ ಹೇಳ್ತೀನಿ ಸರ್. ಪಾಪ ಇವರು ರೈತರ ಮೇಲೆ ಗೋಲಿಬಾರ್ ಮಾಡಿದಾರ ಹತ್ರ ನಾವ್ ಕೇಳೋ ಅಂತ ಪ್ರಶ್ನೆ ಬರೋಲ್ಲ. ಯಡಿಯೂರಪ್ಪನವ್ರ ರೈತರ ಮೇಲೆ ಇದ್ರಲ್ಲಿ ಹಾವೇರಿ ಗೋಲಿಬಾರ್ ಮಾಡಿದವ್ರು ಇವರಲ್ಲ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಲ್ಲ. ರೈತರ ಪರವಾಗಿ ಧ್ವನಿಯೋದಕ್ಕಾಗಿ ಏನ್ ಇವತ್ತು ರೈತರಿಗೆ ಸಿಗುವಂತ ಸೌಲಭ್ಯಗಳನ್ನ ಮೊನ್ನೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಮಳೆಗಾಲದಲ್ಲಿ ಹಾನಿಯಾದಂತ ಸಂದರ್ಭದಲ್ಲಿ ಏನು ಆಗಿಲ್ಲ ಅಂತ. ಯಡಿಯೂರಪ್ಪನ ಕಾಲದಲ್ಲಿ ಬೆಳಗಾವಿಯಲ್ಲಿ ಅಷ್ಟೊಂದು ಹಾನಿಯಾಗಿ ಮುಳುಗಡೆ ಕೊಚ್ಚಿಕೊಂಡು ಹೋದ್ರು. ಬೇಳೂರು ಗೋಪಾಲಕೃಷ್ಣ ಅವರೇ, ಒಂದ್ ನಿಮಿಷ ಅಂತ ಹೇಳಿ ಒಂದ್ ಸೆಕೆಂಡ್ ಕೇಳಿ. ಅವ್ರು ಮಾಡಿದ್ರು ಅಂತ ನಾವು ಮಾಡೋದಾ? ಅವ್ರು ಮಾಡಿದ್ರು ಅಂತ ನೀವು ಮಾಡ್ತೀರಾಗಿದ್ರೆ ಅಲ್ಲ, ನೀವು ಬಿಜೆಪಿ ಉದಾಹರಣೆಯನ್ನ ಕೊಡ್ತಾ ಇದ್ರೆ ಆಯ್ತಪ್ಪ, ಅವ್ರು ಮಾಡ್ಲಿಲ್ಲ, ಈಗ ನೀವು ಮಾಡಿ, ನಿಮ್ ಕೈಯಲ್ಲಿ ಅಧಿಕಾರ ಇದೆ. ನಾವು ಮಾಡಿದ್ವಲ್ಲ ಸರ್, ನಾವು ಈಗ 3,500 ರೂಪಾಯಿ ಕಬ್ಬಿ ಬೆಲೆ ಕೊಟ್ಟಿವಲ್ಲ ಸರ್. 3,500 ಅಲ್ಲ, 3,300 ರೂಪಾಯಿ ಕೊಟ್ಟವ್ರು. ಇವ್ರಿಗೆ ಏನ್ ಸಂಕಟ, ವಿಜೇಂದ್ರ ಹೋಗಿ ಬೆಂಕಿ ಬಂದ್ರಲ್ಲ. ಅಲ್ಲ, ಅದೆಲ್ಲ ಇರ್ಲಿ. ಬೇಳೂರು ಗೋಪಾಲಕೃಷ್ಣ ಅವರೇ ಯಾವ್ದಕ್ಕೆ ಕೇರ್ ಮಾಡಲ್ಲ ಸರ್. ಬೇಳೂರು ಗೋಪಾಲಕೃಷ್ಣ ಅವರೇ ಒಂದ್ ನಿಮಿಷ ಇರಿ. ಬಿಜೆಪಿ ಬೇಳೂರು ಗೋಪಾಲಕೃಷ್ಣ ಅವರೇ ಆಯ್ತು. ಈಗ ನಾವು ನೋಡಿದ್ವಿ ಬಿಡಿ ಸರ್. ಒಂದ್ ಸೆಕೆಂಡ್ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ, ಬಿಡಿ ನನ್ ಪ್ರಶ್ನೆ ಕೇಳಿಸ್ಕೊಳ್ಳಿ. ಅಲ್ಲ, ಒಂದ್ ನಿಮಿಷ. ಈಗ ನಿಜಕ್ಕೂ ಪವರ್ ಶೇರಿಂಗ್ ಅನ್ನೋದು ಎಷ್ಟು ಸತ್ಯ ನಿಮ್ಮ ಪಾರ್ಟಿಯಲ್ಲಿ ಸರ್? ಪವರ್ ಶೇರಿಂಗ್ ಮಾಡ್ಬೇಕಾದ್ರೆ ಇವತ್ತು ನಮ್ದು ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಾಗ್ತೀವಿ. ರಾಷ್ಟ್ರೀಯ ನಾಯಕರು ಇವತ್ತು ಮಂತ್ರಿಮಂಡಲ ಮಾಡಿ ಅಂತ ಹೇಳಿದ್ರೆ ಮಂತ್ರಿಮಂಡಲ ಮಾಡ್ತಾರೆ. ಏನ್ ಮಾಡ್ಬೇಕು ಅನ್ನೋದು ಹೇಳ್ದಂಗೆ ಅವ್ರು ಕೇಳುವಂತ ಪ್ರಶ್ನೆ ನಮ್ದು ಇರುತ್ತೆ. ಹಾಗಂತ ಹೇಳಿ ಡೆಲ್ಲಿ ಹೋಗ್ಬಾರ್ದು, ಅದಕ್ಕೆ ಹೋಗ್ಬಾರ್ದು ಅಂತ ವಿರೋಧ ಪಕ್ಷ ಹೇಳೋದಿದೆಯಲ್ಲ, ಇದು ತಪ್ಪಾಗತ್ತೆ. ಯಾಕಂದ್ರೆ ಅದಕ್ಕೊಂದು ಲಾಜಿಕಲ್ ಎಂಡ್ ಆಗ್ತಿಲ್ಲ ಅಂತ. ಬೇಳೂರು ಗೋಪಾಲಕೃಷ್ಣ ಅವರೇ, ಇದು ಏನಾಗಿದೆ ಅಂದ್ರೆ ವಾರದಲ್ಲಿ 3 ಸಾರಿ ಚರ್ಚೆಗೆ ಬರುತ್ತೆ. ಆಮೇಲೆ ನಿಮ್ ಕಾಂಗ್ರೆಸ್ನ MLAಗಳೇ ಇದನ್ನ ಹೇಳ್ಕೊಂಡು ಓಡಾಡ್ತಿದ್ದಾರೆ, ಕೆಲವು ರೀತಿಯ ಚರ್ಚೆಗಳನ್ನ ಮಾಡ್ತಾರೆ ಅವರು. ಸೊ ಅದಕ್ಕೊಂದು ಲಾಜಿಕಲ್ ಎಂಡ್. ನಿಜಕ್ಕೂ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ, ಸಿದ್ದರಾಮಯ್ಯ ಮುಂದುವರಿತಾರಾ? ಇನ್ನೊಂದು ಪ್ರಶ್ನೆ, ಈಗ ಈಸಿಯಾಗಿ ಸಿದ್ದರಾಮಯ್ಯ ಅವ್ರಿಗೆ ಸಿಗುವಂತ ರಾಹುಲ್ ಗಾಂಧಿ ಅವರು ನಿಮ್ಮದೇ ಪಕ್ಷದ PCC ಪ್ರೆಸಿಡೆಂಟ್ ಆಗಿರುವಂತ DK ಶಿವಕುಮಾರ್ ಯಾಕೆ ಸಿಗ್ತಾ ಇಲ್ಲ ಸರ್? ನೋಡಿ, ಮೋದಿಜಿ ಅವರು ಇವ್ರು ಯಾರು ಬಿಜೆಪಿ ಅವ್ರು ಹೋಗಿ ಭೇಟಿ ಮಾಡಕ್ ಆಗತ್ತ ತಕ್ಷಣ? ಹಾಗೆ ಟೈಮ್ ತಗೊಂಡು ಬಂದಿರ್ತಾರೆ. ಹಂಗಾಗಿ ಯಾರು ಇವತ್ತು ಸ್ಥಳೀಯವಾಗಿರುವಂತ ಯಾರು ಹೋಗಿ ಡೈರೆಕ್ಟ್ ಯಾರು ಭೇಟಿ ಮಾಡಕ್ ಆಗಲ್ಲ. ಈಗ ಸಿದ್ದರಾಮಯ್ಯ ಅವರು ಸಾಹೇಬರಿಗೆ ಮೊನ್ನೆ ಸಿಕ್ಕಿದ್ದಾರೆ, ಇವತ್ತು ಹೋಗಿರೋದು ಮೋದಿಜಿಯವರು ಭೇಟಿ ಮಾಡೋಕಂತ ಹೋಗಿದ್ದಾರೆ. ನೋಡಿ, ರಾಜಕೀಯವಾಗಿ ಹೇಳೋದಂತ ಅಲ್ಲ ಅದು.
ನಮ್ಮ ಅವರಿಗೆ ಸಮಯ ಕೊಟ್ಟಂತ ಸಂದರ್ಭದಲ್ಲಿ ಹೋಗ್ತಾರೆ. ಯಾಕೆ ಸಿಗಲ್ಲ? ಎಲ್ಲರಿಗೂ ಸಿಗ್ತಾರೆ, ರಾಹುಲ್ ಗಾಂಧಿ ಸಿಕ್ಕೇ ಸಿಗ್ತಾರೆ, ಮಾತಾಡ್ತಾರೆ. ಆದ್ರೆ ರಾಜಕೀಯ ಬಂದಂತ ಸಂದರ್ಭದಲ್ಲಿ ಹೀಗೆ ಟಿವಿ ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಗೊಂದಲಗಳು ಇದ್ದೇ ಇರ್ತಾವಪ್ಪ. ಈಗ 3 ಲಿಸ್ಟ್ ಓಡಾಡ್ತಿದೆ ಬೇಳೂರು ಗೋಪಾಲಕೃಷ್ಣ ಅವರೇ. ಒಂದು ಸಿದ್ದರಾಮಯ್ಯ ಅವ್ರ ಲಿಸ್ಟ್ ಅಂತೆ, ಒಂದು ಡಿ ಕೆ ಶಿವಕುಮಾರ್ ಅವ್ರ ಲಿಸ್ಟ್ ಅಂತೆ, ಇವೆರಡು ಬಿಟ್ಟು ಒಂದು ಹೈಕಮಾಂಡ್ ಲಿಸ್ಟು ಇದೆಯಂತೆ. ನೀವ್ ಯಾವ ಲಿಸ್ಟ್ ಅಲ್ಲಿ ಇದೀರಿ? ಸರ್, ಯಾವುದೇ ಲಿಸ್ಟ್ ಹೋದ್ರು ಏನು ನಡೆಯೋದಿಲ್ಲ, ಹೈಕಮಾಂಡ್ ಲಿಸ್ಟೇ ನಡೆಯೋದು. ಈ ನೀವು ಆಕಾಂಕ್ಷಿನ ಮಂತ್ರಿ ಆಗ್ತೀರಾ? ಒಳ್ಳೆ ಕತೆ ಅಲ್ಲ, ನಾನೇನ್ ಸನ್ಯಾಸಿನ ಸರ್? ನಾನೊಬ್ಬ 3 ಸರಿ MLA ಆಗಿದ್ದೀನಿ, ನಾನೊಬ್ಬ ಹಿಂದುಳಿದ ವರ್ಗದ ನಾಯಕನಿದ್ದೀನಿ. ನನ್ಗೊಂದು ಅವಕಾಶ ಕೇಳೋದೇ ತಪ್ಪಿದೆ ಸರ್? ಖಂಡಿತವಾಗಿ ಮತ್ತೆ ಕೇಳ್ಬೇಕು. ಅದೇ ಯಾವ ಲಿಸ್ಟ್ ಅಲ್ಲಿ ಇದೀರಿ? ಸಿದ್ದರಾಮಯ್ಯ ಅವ್ರ ಲಿಸ್ಟ್ ಅಲ್ಲಿ ಇದೀರಾ? ನಮ್ದು ಯಾವ್ದು ನೋಡಿ, ನಮ್ದು ಹೈಕಮಾಂಡ್ ಲಿಸ್ಟ್ ಸರ್. ಓ ಆಯ್ತು. ಬೇರೆ ಯಾವ ಲಿಸ್ಟ್ ಇಲ್ಲ ಸರ್. ನಿಜ ಆಯ್ತು. ಹಂಗಿದ್ರೆ ಹೈಕಮಾಂಡ್ ಲಿಸ್ಟ್ 3ನೇ ಲಿಸ್ಟ್ ಅದು ಬೇಳೂರು ಗೋಪಾಲಕೃಷ್ಣ ಅವರೇ. ಪರವಾಗಿಲ್ಲ ಯಾವ್ದೋ ಒಂದು ಲಿಸ್ಟ್ 3ನೇ ಲಿಸ್ಟ್ ಅಲ್ಲಿ ಇದೀರಿ. ಸಾಕು. ಯಾವಾಗ ಆಗುತ್ತೆ ಇದು ಸಂಪುಟ ಪುನರಚನೆ? ಯಾವಾಗ ಆಗುತ್ತೆ ಸರ್? ಸರ್, ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಯಾವಾಗ ಕೊಡ್ತಾರೆ ಅವಾಗ ಆಗುತ್ತೆ. ನಮ್ಗೆಲ್ಲ ಯಾರು ಹೇಳಲ್ಲ ಸರ್ ಆ ತರ ಎಲ್ಲ. ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ MLA ಗಳಿಗೆ ಹೇಳೋದಾಗಿದ್ರೆ ಇಷ್ಟೆಲ್ಲ ಯಾಕಿತ್ತು ಸರ್? ನವೆಂಬರ್ ಕ್ರಾಂತಿ ಅಂದ್ವಿ. ಈಗ ರಾಹುಲ್ ಗಾಂಧಿ ಅವ್ರು ಫಾರಿನ್ ಹೋಗ್ಬಿಟ್ರು ಏನು ಅಂತ ಮುಂದೆ ನವೆಂಬರ್ ಕ್ರಾಂತಿ ಅಂತ ಭಾರಿ ಸೌಂಡ್ ಆಗ್ತಾ ಇತ್ತು. ರಾಹುಲ್ ಗಾಂಧಿ ಅವರು ಆ ಕಡೆ ಫಾರಿನ್ ಹೋಗ್ಬಿಟ್ರು. ಅಲ್ಲ, ಕ್ರಾಂತಿ ಆಗಕ್ಕೆ ಏನು ಯುದ್ಧ ಮಾಡಕ್ ಹೋಗ್ತಿದ್ದೇವೆ ಸರ್? ಏನು ಇಲ್ಲಲ್ಲ ಸರ್, ಶಾಂತಿಯುತವ ಆಗತ್ತೆ ಅಷ್ಟೇ, ಯಾವ್ದು ತೊಂದರೆ. ಒಟ್ನಲ್ಲಿ ಏನೋ ಒಂದು ಶಾಂತಿಯುತವಾಗಿ ಆಗುತ್ತೆ. ಖಂಡಿತ. ನಮ್ಮ ಪ್ಯಾನಲ್ ಅಲ್ಲಿ ಜನಪರವಾಗಿ ಏನಾಗ್ಬೇಕು ಎಲ್ಲ ಆಗ್ತದೆ. ಬೇಳೂರು ಗೋಪಾಲಕೃಷ್ಣ ಸರ್, ನಮ್ಮ ಪ್ಯಾನಲ್ JDS ನ ವಕ್ತಾರರು ಇದ್ದಾರೆ, ಅಶ್ವಿನ್ ಗೌಡ ಅಂತ. ನಿಮ್ಗೆ ಏನೋ ಒಂದು ಕ್ವಶನ್ ಕೇಳ್ಬೇಕಂತ ಆಗ್ಲಿಂದ ಬಯಸ್ತಿದ್ದಾರೆ. ಕೇಳಿ. ಮಾನ್ಯ ಶಾಸಕರು ತುಂಬಾ ಕಷ್ಟ ಪಡ್ತಿದ್ದೀರಾ, ನಾವು ನೋಡ್ತಾ ಇರ್ತೀವಿ. ಯಾಕಂದ್ರೆ ನೀವು ಯಾವತ್ತು 2.5 ವರ್ಷದಿಂದ ಯಾವ ಬಣದಲ್ಲೂ ಇಲ್ಲ, ಇಬ್ರಿಗೂ ಹೇಳ್ತಿರ್ತೀರಾ. ಈ ಕಡೆ ಮಾನ್ಯ DK ಶಿವಕುಮಾರ್ ಅವ್ರ ಬಣದವರು ನಮ್ಮವರು CM ಆಗ್ಬೇಕು ಅಂದಾಗ್ಲೂ, ಈ ಕಡೆ ಸಿದ್ದರಾಮಣ್ಣ ಅವ್ರ ಬಣದವರು ನಮ್ಮವ್ರು CM ಆಗ್ಬೇಕಂದ್ರು ನೀವು ತಟಸ್ಥವಾಗಿ ಯಾವ 2.5 ವರ್ಷದಿಂದನೂ ಹೇಳ್ತಿದ್ದೀರಾ. ಸರ್, ನನ್ನ ಒಂದು ಚಿಕ್ಕ ಪ್ರಶ್ನೆ ಇಷ್ಟೇ, 136 137 ದೊಡ್ಡ ಸಂಖ್ಯೆ ನಿಮ್ಮಲ್ಲಿದ್ದು ಇವಾಗಲೂ ಅಭಿವೃದ್ಧಿ ಕಡೆ ಗಮನ ಹರಿಸ್ದೆ ಈ ಮಂತ್ರಿ ಮಂಡಲ ಇರ್ಬೋದು, CM DCM ಅವರು ದೆಹಲಿಗೆ ಹೋಗೋಂಥ ಅವಶ್ಯಕತೆ ಇದೆಯಾ ಸರ್? ಯಾಕೆಂದ್ರೆ ಅಭಿವೃದ್ಧಿ ಮಾಡೋದು ಒಂದು ನೋಡ್ರೆ ನಿಮ್ದು ನಿಮ್ದು ರಾಷ್ಟ್ರೀಯ ಯಾವುದೇ ಇದಿಲ್ಲ, ನಿಮ್ದೇ ಆದಂತ ನಿಮ್ ಕೂಡ ನಿಮ್ದೇ ಒಂದು ಟೀಮ್ ಇದೆ JDS ಅಲ್ಲಿ ನಡೀತದೆ. ಆದ್ರೆ ನಿಮ್ದು ಇಲ್ಲೇ ಇರ್ತದೆ, ಬೆಂಗಳೂರಿಗೆ ಇರುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಆದ್ರೆ ನಮ್ದು ಡೆಲ್ಲಿಗೆ ಹೋಗ್ಬೇಕಂದಾಗ ಸರ್, ಡೆಲ್ಲಿಲಿ ಯಾರು ಸರ್ ನಿಮ್ ನಾಯಕರಂತ ಎಲ್ಲಿದ್ದಾರೆ ಸರ್? ಈಗ ನೀವು ನಮ್ಗಿಂತ ಕಳಪೆ ಪ್ರದರ್ಶನ ತೋರಿಸ್ತಿದ್ದೀರಾ. ಯಾಕಂದ್ರೆ BR ಅಲ್ಲಿ ಹೋಯ್ತು, ಬರ ಎಲ್ಲಾ ರಾಜ್ಯ ಚುನಾವಣೆಗಳಲ್ಲೂ ನೀವು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗಿ ಉಳಿದಿಲ್ಲ. ಯಾಕಂದ್ರೆ ಗೋಪಾಲ್ ಕೃಷ್ಣ ಸರ್, ನಿಮಗೆ ಗೊತ್ತು, ದುಡ್ಡು ಹಂಚಿದೇನು 10,000 ರೂಪಾಯಿ ನೋಟಿಗೆ ದೇವರಾಜ್ ಅರಸು ಅವರು, ಬಂಗಾರಪ್ಪ ಅವರು, ಇವರೆಲ್ಲ ಪ್ರಾದೇಶಿಕ ಪಕ್ಷ ಕಟ್ಟಿದ್ರು. ಕೊನೆಗೆ ದೇವೇಗೌಡರು ಪ್ರಾದೇಶಿಕ ಪಕ್ಷ ಕಟ್ಟಿ 25 ವರ್ಷ ನಾವು ತುಂಬಾ ಸ್ಟ್ರಾಂಗ್ ಆಗಿ ಪ್ರಶ್ನೆ ಸರ್. ಅಭಿವೃದ್ಧಿ ಮಾಡಲು ಸಮಯ ಇದೆ, ನೀವು ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಇನ್ನು 2.5 ವರ್ಷ ಇದೆ ಅಂತಂದ್ರೆ ಏನರ್ಥ ಬೇಳೂರು ಗೋಪಾಲಕೃಷ್ಣ ಅವರೇ? ಇನ್ನು 2.5 ವರ್ಷ ಇದೆ, ಅಭಿವೃದ್ಧಿ ಖಂಡಿತ ಮಾಡ್ತೀವಿ. ಬಿಜೆಪಿ ಅವರು ಮಾಡಿರೋದು ಇನ್ನೊಂದು ವರ್ಷ ಇದೆ ಅಂತೀರಿ. ನೀವು ಹೇಳುವಂತ ಮಾತೇ ಅಲ್ಲ ಇದು, ನೀವು ಹೇಳುವಂತ ಮಾತಲ್ಲ ಇದು. ಇನ್ನು 2.5 ವರ್ಷ ಇದೆ, ನೋಡೋಣ ಅಭಿವೃದ್ಧಿ ಮಾಡ್ತೀವಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಎಸ್ ಗೋಪಾಲ್ ಸರ್, ಅಭಿವೃದ್ಧಿ ಅನ್ನೋದು ಈ ಕಾಲಹರಣದಲ್ಲೇ ಹೋಗ್ತಾ ಇದೆ, ಆಗ್ತಾ ಇಲ್ಲ ಅಂತ ಇಲ್ಲ ಸರ್. ಬಿಜೆಪಿ ಅವ್ರು ಮಾಡಿದ್ದು ಲಾಸ್ಟ್ ಕೊನೆ ಹಂತದಲ್ಲಿ 1 ವರ್ಷ ಇರ್ಬೇಕಾದ್ರೆ ಅವರು ಅಭಿವೃದ್ಧಿ ಮಾಡಿದ್ದು, ಅಲ್ಲಿವರೆಗೆ ಯಾವುದೇ ಅಭಿವೃದ್ಧಿ ಅವ್ರು ಮಾಡಿರ್ಲಿಲ್ಲ. ನಮಗೂ 2.5 ವರ್ಷ ರಾಜ್ಯದ ಜನರಿಗೆ ಹೇಳ್ಬಿಡಿ ಬೇಳೂರು ಗೋಪಾಲಕೃಷ್ಣ ಅವರೇ, ಇನ್ನೂ 1 ವರ್ಷ ಎಲೆಕ್ಷನ್ ಲಾಸ್ಟ್ ಇಯರ್ ಇದ್ದಾಗ ಅಭಿವೃದ್ಧಿ ಮಾಡ್ತೀವಿ, ನೀವೇನ್ ನಿರೀಕ್ಷೆ ಮಾಡಕ್ ಹೋಗ್ಬಿಡಿ ಅಂತ ಹೇಳಿ. ನೆಕ್ಸ್ಟ್ ಬಜೆಟ್ ಇಂದ ಕಂಪ್ಲೀಟ್ ಅಭಿವೃದ್ಧಿ, ಇಡೀ ರಾಜ್ಯದ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತೀವಿ. ಬಿಜೆಪಿ ಲೀಡರ್ ಒಂದು ಕ್ವಶನ್ ಮೋಹನ್ ವಿಶ್ವ ಮಾತಾಡ್ತಾ ಇರೋದು, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲಣ್ಣ. ಜನ ನೋಡ್ದಂಗೆ ನಿಮಗ್ ಗೊತ್ತು, 23ರಲ್ಲಿ ಚುನಾವಣೆ ರಿಸಲ್ಟ್ ಬಂದ ದಿವಸದಿಂದಾನೇ ಸ್ಟಾರ್ಟ್ ಆಯ್ತು. ಡೆಲ್ಲಿಗೆ ಏನು ಒಂದೊಂದು ವಾರ ಇವ್ರ ಕಡೆ ಹೋಗೋದು, ಅವ್ರ ಕಡೆ ಹೋಗೋದು.
ಅವತ್ ಶುರುವಾಗಿದ್ದು ಇವತ್ನವರೆಗೂ ನಿಂತಿಲ್ಲ. ನಿಮ್ಗೆ ಗೊತ್ತು, ಇದು ನಾನು ಹೇಳ್ತಿರಲ್ಲ, ನಿಮ್ ಶಾಸಕರ ಹೇಳಿಕೆಗಳನ್ನೇ ತಗೊಳ್ಳಿ ನೀವು. ಅದು ರಾಜಣ್ಣ ಆಗ್ಬೋದು, ರವಿ ಗಣಿಗ ಆಗ್ಬೋದು, ಶಿವಗಂಗಾ ಬಸವರಾಜ್ ಆಗ್ಬೋದು, ರಂಗನಾಥ್ ಅವ್ರ ಆಗ್ಬೋದು, ಸತೀಶ್ ಜಾರಕಿಹೊಳಿ ಆಗ್ಬೋದು, ನಿಮ್ಮ ಹೇಳಿಕೆಗಳನ್ನೇ ತಗೊಳ್ಳೋಣ ಲಾಸ್ಟ್ 2.5 ವರ್ಷದಿಂದ. ಅಲ್ಲ ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ಎಷ್ಟು ಜನ ಮಾತಾಡಿದ್ರು ಸರ್? ಅಲ್ಲ, ನಾವು ನೀವು ಮಾತಾಡಿಲ್ಲ ನಿಮ್ ಪಕ್ಷದಲ್ಲಿ. ಸಸ್ಪೆಂಡ್ ಮಾಡಿದ್ರೆ ಕೆಲವರು ಹಂಗೆ ಇಟ್ಕೊಂಡಿದ್ರಲ್ಲ, ಭಿನ್ನ ಮತ ನಿಮ್ಮಲ್ಲೂ ಇದೆಯಲ್ಲ ಸರ್. ಜನಗಳದು ಫಸ್ಟ್ ಯಾರು ಸರ್ ಜನ ಕೇಳೋದು? ರೂಲಿಂಗ್ ಪಾರ್ಟಿ ತಾನೇ. ನಿಮ್ಮಲ್ಲೂ ಹುಳ ಇಟ್ಕೊಂಡು ನಮ್ಮಲ್ಲೂ ಯಾಕೆ ಇದೆಯಲ್ಲ ಹುಡುಕು, ನೀವು ಸರಿ ಮಾಡ್ಕೊಳ್ರಿ, ನಮ್ದು ಸರಿ ಮಾಡ್ಕೊಳ್ಳಿ. ಈಗ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರು, ನಿಮ್ಮದೇ ಅಭಿವೃದ್ಧಿ ಬಗ್ಗೆ ನಾವು ಮಾಡ್ತೀವ್ರಿ, ಮಾಡಿ ತೋರಿಸ್ತೀವಿ, ಆಮೇಲೆ ಜನ ಏನನ್ನೋದು ನಮ್ಗೆ ಉತ್ತರ ಕೊಡ್ತಾರೆ. ಬಸವರಾಜ ರಾಯರೆಡ್ಡಿ ಏನಂದ್ರು? ಸರ್ಕಾರ ಒಂಥರ ದಿವಾಳಿ ಆಗೋಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಬಸವರಾಜ್ ಪಾಟೀಲ್ ಇವರು ಏನು ಯತ್ನಾಳ್ ಏನ್ ಹೇಳಿದ್ರೆ ಹೇಳಿ, ಯಡಿಯೂರಪ್ಪ ಕುಟುಂಬದಲ್ಲಿ 3,000 ಕೋಟಿ ಇದೆ ಮಾಡಿ ಅಂತ ಹೇಳಿದ್ರೆ. ಓಕೆ, ಬೇಳೂರು ಗೋಪಾಲ್ ಕೃಷ್ಣ ಅವರೇ, ಈಗ ಹೈಕಮಾಂಡ್ ಲಿಸ್ಟ್ ಅಲ್ಲಿ ನಾನಿದ್ದೀನಿ, ಮಾಡಕ್ಕಾಗಲ್ಲ, ಅದನ್ನ ನೈಜವಾಗಿ ಮಾತಾಡ್ಬೇಕು. ಓಕೆ, ಈಗ ಹೈಕಮಾಂಡ್ ಲಿಸ್ಟ್ ಅಲ್ಲಿ ನಾನಿದ್ದೀನಿ ಅಂತ ಹೇಳಿದ್ರಿ. ಆಲ್ ದ ಬೆಸ್ಟ್ ಬೇಳೂರು ಗೋಪಾಲ್ ಕೃಷ್ಣ ಅವರೇ. ಬಟ್ ಏನಂತಂದ್ರೆ ಇದ್ರಲ್ಲಿ ಅಭಿವೃದ್ಧಿ ಮರಿಬೇಡಿ ಸರ್, ಅಭಿವೃದ್ಧಿ ಆಗ್ಬೇಕು. ಖಂಡಿತ ಸರ್, ಬರೀ ಇದರಲ್ಲೇ ಕಚ್ಚಡದಾಯ್ತು. ದಿನ ಬೆಳಗಾದ್ರೆ ಅವ್ರು ಹೆಂಗ್ ಹೇಳೋದು, ಇವ್ರು ಹೆಂಗ್ ಹೇಳೋದು. ನಮ್ಮ ಅಭಿವೃದ್ಧಿಯ ಮೂಲ ಗುರಿ ನೆಕ್ಸ್ಟ್ ನೋಡೋಣ ಸರ್, ನೋಡೋಣ. ಥ್ಯಾಂಕ್ ಯು. ನಮ್ ಜೊತೆಗೆ ಶಾಸಕರಾದಂತ ರವಿ ಗಣಿಗ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ಸರ್, ಈಗ ಮುಖ್ಯವಾಗಿ ಅಭಿವೃದ್ಧಿ ಅನ್ನುವಂಥದಕ್ಕಿಂತ ನಮ್ಮ ಪ್ರಶ್ನೆ ಏನಂತಂದ್ರೆ, ಈಗ ಇದಕ್ಕೊಂದು ಲಾಜಿಕಲ್ ಎಂಡ್ ಯಾಕಿಲ್ಲ ಅಂತ. ವಾರ 15 ದಿನಕ್ಕೊಮ್ಮೆ ಈ ಚರ್ಚೆ ಬರ್ತಾನೆ ಇದೆ. ಆ ರೀತಿ ಸೀನೆ ಇಲ್ಲಪ್ಪ ನಮ್ ಕಾಂಗ್ರೆಸ್ ಅಲ್ಲಿ ಅನ್ನುವಂತ ವಿಚಾರ ನಿಮ್ದಿತ್ತು ಅಂದ್ರೆ ಯಾಕೆ ಚರ್ಚೆ ಬರುತ್ತೆ? ಅಲ್ಲ, ಚರ್ಚೆಗೆ ಏನ್ ಬರ್ತಾ ಇಲ್ಲ. ಯಾರೇನ್ ಬಂದ್ಬಿಟ್ಟು ಪ್ರೆಸ್ ಮೀಟ್ ಕರೆದು ಬನ್ರಿ ಇವತ್ತು ನಾನು ಇದು ಈ ಬಗ್ಗೆ ಮಾತಾಡ್ಬೇಕು. ಪ್ರಶ್ನೆ ಯಾರು ಕೇಳಿಲ್ಲ, ಯಾರು ಕೇಳಿಲ್ಲ. ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ಬೇಕಾಯ್ತು. ಇನ್ನು ಉತ್ತರ ಕೊಡ್ಬೋದಲ್ಲ, ನಮ್ಮಲ್ಲಿ ಚರ್ಚೆನೇ ಇಲ್ರಿ, ಯಾಕ್ರಿ ಪದೇ ಮಾತಾಡ್ತೀರಾ? ಈಗ ಚರ್ಚೆ ಇದೆಯೋ ಇಲ್ವೋ, ಸೊ ಅದನ್ನ ಸರ್ಕಾರ ನೋಡಿ, ಒಂದ್ ಪಕ್ಷದೊಳಗಡೆ ಎಲ್ಲಾ ರೀತಿ ಚರ್ಚೆನೂ ಇರುತ್ತೆ. ಯಾಕೆ ಅವರಲ್ಲಿ ಆಸ್ಪಿರೆಂಟ್ಸ್ ಇರಲ್ವಾ? ಅಲ್ಲ, ರಾಜ್ಯಾಧ್ಯಕ್ಷರು ಯಾರಾಗ್ಬೇಕು ಅಂತ ಚರ್ಚೆ ನಡೀತಾ ಇಲ್ವಾ JDS ಅಲ್ಲಿ? ಇವ್ರು 2 ವರ್ಷ ಆಯ್ತು ರಾಜ್ಯಾಧ್ಯಕ್ಷರಾಗಿ, ಅವ್ರಿಗೊಂದು ಶುಭ ಹಾರೈಸೋರು ದಿಕ್ಕಿಲ್ಲ. ಸಂಭ್ರಮಾಚರಣೆ ಇಲ್ಲ, ಅಲ್ಲ. ನಮ್ಮ ಹತ್ರ ಎಲ್ಲಾ ಪ್ರಶ್ನೆಗೂ ಉತ್ತರ ಇದೆ, ನಿಮ್ಗೆ ಇಷ್ಟ ಬಂದಂಗೆ ಆಗ್ತಾ ಇಲ್ಲ. ಈಗ ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವ್ರಿಗೆ ಯಾಕೆ ಸಿಗ್ತಾ ಇಲ್ಲ? ಸಿಗ್ತಾರೆ, ಯಾಕೆ ಸಿಗ್ದಲೇ? 4 ಸರಿ ಸಿಗ್ಲೇ ಇಲ್ಲ. ಅಲ್ಲ, 4 ರಾಹುಲ್ ಗಾಂಧಿ ಹೋದ್ರು ಹಿಂಗ್ ಬಂದ್ರು, ರಾಹುಲ್ ಗಾಂಧಿ ಬಂದ್ಬಿಟ್ಟು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ DK ಶಿವಕುಮಾರ್ ಯಾಕೆ DK ಅವ್ರು ಹೇಳಿಲ್ಲ. ಅರ್ಥ ಏನು ಅಂತ, ಅದ್ರ ಅರ್ಥ ಇಲ್ಲ. ಬೇಕಾದ್ರೆ ಸಿಗ್ತಾರೆ, ಅಪಾಯಿಂಟ್ಮೆಂಟ್ ಬೇಕಾಗಿಲ್ಲ ಹಂಗಿದ್ರೆ. ಈಗ ಅಲ್ಲ, ಇವತ್ತು ಅವ್ರು ಹೋಗಿರೋ ಕಾರ್ಯ ಏನು? ಇವತ್ತು ಇದು ಕಪಿಲ್ ಸಿಬಾಲ್ ಅವರ ಪುಸ್ತಕ ಬಿಡುಗಡೆ ಇತ್ತು. ಕಪಿಲ್ ಸಿಬಾಲ್ ಅವರ ಪುಸ್ತಕ ಬಿಡುಗಡೆ ಹೋಗಿರೋದು ಇವರೆಲ್ಲ. ಸೊ ಅದನ್ನ ನೀವು ಈ ತರ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಅದು ಇದು ತಗೊಂಡಿದ್ರೆ ಸಮಾಧಾನ ಕಪಿಲ್ ಸಿಬಾಲ್ ಅವ್ರ ಪುಸ್ತಕ ಬಿಡುಗಡೆ ಕಾಂಗ್ರೆಸ್ ಅಲ್ಲಿ 100 ಭವನಗಳ ಶಂಕುಸ್ಥಾಪನೆಗೆ ರಾಹುಲ್ ಗಾಂಧಿ ಅವರನ್ನ ಕರೆಸಬೇಕಾ ಕರೆಸಬಾರ್ದ? ಚರ್ಚೆ ಇದೆಯೋ ಇಲ್ವೋ? ಅಲ್ಲ, ಅದನ್ನ ಅವ್ರ ಕೈಲೇ ಇನಾಗ್ರೇಷನ್ ಮಾಡಿಸ್ಬೇಕು ಅನ್ನೋದು. DK ಶಿವಕುಮಾರ್ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಕೆಲವೊಂದು ಇದನ್ನ ಬಿಹಾರ ಚುನಾವಣೆ ಇತ್ತು, ಇದಾದ ನಂತರ ಸಮಯ ಕೊಡ್ತೀವಿ. ಬಿಹಾರ ಚುನಾವಣೆ ಟೈಮಲ್ಲಿ ಸಿದ್ದರಾಮಯ್ಯ ಅವರು ಸಿಗ್ತಾರೆ. ನವೆಂಬರ್ ತಿಂಗಳಲ್ಲಿ ಅದೇ ಬಿಹಾರ ಚುನಾವಣೆ ಬಿಸಿ ಇದ್ರು ಕೂಡ ಸಿದ್ದರಾಮಯ್ಯ ಅವರು ಈಸಿಯಾಗಿ ಸಿಗ್ತಿದ್ದಾರೆ. DK ಶಿವಕುಮಾರ್ ಯಾಕೆ ಸಿಗ್ತಾರೆ? ಯಾಕೆ ಸಿಗಲ್ಲ? ಸಿಗ್ತಾರೆ. ಒಳ್ಳೆ ಪಕ್ಷದ ಅವ್ರೇನ್ ಟೈಮ್ ಅಪಾಯಿಂಟ್ಮೆಂಟ್ ಕೇಳಿದ್ರು. ನೀವು ಕೇಳಿ DK ಶಿವಕುಮಾರ್ ಏನ್ ಅಪಾಯಿಂಟ್ಮೆಂಟ್ ಕೇಳಿದ್ರ ಸರ್ ಅಂತ. ಎಲ್ಲರಿಗೂ ಸಿಗುವಂತ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಕಟ್ಟಾಳು ಅಂತ ಹೇಳ್ಕೊಳ್ತಾರೆ. PCC ಪ್ರೆಸಿಡೆಂಟ್ ಭೇಟಿ ಮಾಡಕ್ ವಿಜೇಂದ್ರ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ನೀವು ಉತ್ತರ ಕೊಡ್ರಿ. ವಿಜೇಂದ್ರ ಅವ್ರಿಗೆ ಅದೇ ರೀತಿ ಕೇಳ್ತೀರಾ? ಅದನ್ನ ಕೇಳಿ ಬಿಜೆಪಿ ಅವ್ರಿಗೆ. ಬಿಜೆಪಿ ಕುಮಾರಸ್ವಾಮಿ ಕರೀತಾರೆ, ಅವಾಯ್ಡ್ ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಸಿಗ್ತಾರೆ, ಯಡಿಯೂರಪ್ಪ
ಅವ್ರು ಯಡಿಯೂರಪ್ಪ JDS ಮಾತಾಡೋ ಅವರಿಗೆ ಈ ಸಿಗೋ ನಿಮ್ದೇ ಇದನ್ನ ಅಂತ ನಾನು ಹೇಳ್ತಿರೋದು. BJP ರೂಲಿಂಗ್ ಪಾರ್ಟಿ ಬಿಜೆಪಿ ಒಳಗಡೆ ಸಿಗಲ್ಲ. ರೂಲಿಂಗ್ ಪಾರ್ಟಿ ರೂಲಿಂಗ್ ಅಲ್ಲ ಇಲ್ವಾ? ನನ್ನ ಪ್ರಶ್ನೆ ಕೇಂದ್ರ ಸರ್ಕಾರ ರೂಲಿಂಗ್ ಅಲ್ಲಿ ಇಲ್ವಾ? ನೀವು ಕೇಂದ್ರ ಸರ್ಕಾರ ರೂಲಿಂಗ್ ಅಲ್ಲಿ ಇಲ್ವಾ ಹೇಳ್ಬಿಡಿ. ಅವ್ರು ಮಂತ್ರಿ ಆಗಿದಾರ ಇಲ್ವಾ ಹೇಳ್ಬಿಡಿ. ಕುಮಾರಸ್ವಾಮಿ ಸಿಗೋಷ್ಟು ಅಲ್ಲ, ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಸಿಗೋಷ್ಟು ಈಸಿಯಾಗಿ ವಿಜೇಂದ್ರಗೆ ಸಲ ಸಿಕ್ಕಿದ್ದಾರೆ. ಅಮಿತ್ ಶಾ ಅವರು ಜೆಪಿ ನಡ್ಡಾ ಅವರು ವಿಜೇಂದ್ರ ಅವರಿಗೆ ಸಮಸ್ಯೆ ಬಂತಲ್ಲಪ್ಪ, ಹೋಗಿದ್ದಾರೆ ಕಬ್ಬು ಮುಖ್ಯಮಂತ್ರಿ ಬೆಳೆಗಾರರ ಮಾಲೀಕರನ್ನ ಫಾರ್ಮರ್ಸ್ ನ ಕರ್ಕೊಂಡ್ಬಂದು ನೋಡಿ ಕೂಡ್ಸಿದ್ದು ಯಾರು? ಬ್ರೇಕಿಂಗ್ ನೋಡಿ, ಬ್ರೇಕಿಂಗ್ ನೋಡಿ. ಮಾತಾಡಿ. PM ಹತ್ರ ಮಾತಾಡ್ಸ್ರಿ. ಪ್ರಧಾನಮಂತ್ರಿ ಅವರ ಹತ್ರ ಸಮಯ ತಗೊಳಕ್ಕೆ ಅಂತ ಮೈಕ್ ಹೋಗಿರೋದು. ಕೊಟ್ಬಿಡ್ರಿ, ಮಾಸ್ಟರ್ ಮಾಡ್ಕೊಂಡು ಪ್ರಧಾನಮಂತ್ರಿ ಕೂತ್ಕೊಳ್ಳಿ. ಮುಖ್ಯಮಂತ್ರಿ ಸಿಗ್ತಾರೆ, ಕೇಂದ್ರ ಜಲ ಸಚಿವರುಗಳು ಸಿಗ್ತಾರೆ, ಆದ್ರೆ ಇವ್ರಿಗೆ ಯಡಿಯೂರಪ್ಪ ಅವ್ರ ಮಗನಿಗೆ ಸಿಗಲ್ಲ. ಅಲ್ಲ, ನಿಮ್ಗೆ ಏನ್ ಅರ್ಥ? ವಿಜೇಂದ್ರ ಅವ್ರಿಗೆ ಹಾರಿಕೆ ಸಿಗಲ್ಲ. ಉತ್ತರ ಅಲ್ವಾ ಇದು? ಹಾರಿಕೆನೆ. ಹಾರಿಕೆ ಉತ್ತರ ಎಸ್ಕೇಪ್ ಅಲ್ವಾ? ಮಾಡ್ಬೇಕಲ್ಲ. ಈಗ ಸದ್ಯಕ್ಕೆ ಏನ್ ನಡೀತಾ ಇದೆ? ಮಾಧ್ಯಮ ಚರ್ಚೆ ಸದ್ಯಕ್ಕೆ ಮಾಡಲ್ಲ ಏನ್ ಇದನ್ನ. ನಡೀತಾ ಇದೆ? ಎಸ್ಕೇಪ್ ಉತ್ತರ. ಯಾಕೆ ನೀವು ಅಲ್ಲ, ಅದನ್ನ ಅದಕ್ಕೆ ಚರ್ಚೆ ಅವ್ರು ಉತ್ತರ ಮಾಡಲ್ಲ? ಕೊಡ್ಲಿ. ಅದಕ್ಕೆ ಉತ್ತರ ಬಿಜೆಪಿ ಅವ್ರ ಕೊಡ್ಲಿ. ಬಗ್ಗೆ ಹಾಗೆ ಚರ್ಚೆ ಈಗ ಮಾಡಿ. ಅಲ್ಲಲ್ಲ, ಬರೀ ಎಸ್ಕೇಪ್ ಇವ್ರಿಗೆ ಸಿಗ್ತಾ ಕಾಂಗ್ರೆಸ್ ಇದ್ದು. DK ಶಿವಕುಮಾರ್ DK ಅವ್ರಿಗೆ ಶಿವಕುಮಾರ್ ಒಂದ್ ನಿಮಿಷ, ಸಿಗ್ಲಿಲ್ವಂತೆ, ಸೂರ್ಯಪುತ್ರ. ಇವ್ರು ಸಿಗ್ಲಿಲ್ವಂತೆ. ಯಾಕೆ DK ವಿಜೇಂದ್ರ ಬಗ್ಗೆ ಶಿವಕುಮಾರ್ ಚರ್ಚೆ ಅವ್ರಿಗೆ- ಮಾಡೋಣ? ಇವರೇನು ಅಲ್ಲಲ್ಲ, ಒಂದ್ ನಿಮಿಷ. ಅಪೋಸಿಷನ್ ಪಾರ್ಟಿ ಅಲ್ವಾ? DK ಈ ಶಿವಕುಮಾರ್ ಅವರಿಗೆ ರಾಜ್ಯದ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯನಪ್ಪ, ವಿಜೇಂದ್ರ ಅಲ್ಲ. DCM DK ಶಿವಕುಮಾರ್ ಜನಗಳ ಸಮಸ್ಯೆ ಆಲಿಸಬೇಕಾಗಿರೋದು ನಮ್ಮ ಪಕ್ಷದ ನಾವು ಕೇಳ್ತಾ ಇದೀವಿ. ನಾವು ಕೇಳ್ತಾ ಇದೀವಿ. ನೀವು ಆಪೋಸಿಷನ್ ಆಗಿ ಏನ್ ಮಾಡ್ತೀರಿ? ನಿಮ್ಮ ಪಕ್ಷದೊಳಗಡೆ ಯಾರು ನಿಮ್ಮನ್ನ ಕೇರೆ ಆಗಲ್ಲ. ನೀವು ಅಂಗನವಾಡಿ ನೀವು- ಕಾರ್ಯಕರ್ತರ ಹತ್ರ ಅಲ್ಲ, ಹೋಗೋದಿಲ್ಲ, ನಿಮ್ಮ ಪಕ್ಷದವ್ರನ್ನ ಕೇರ್ ಮಾಡ್ತಾ ಇಲ್ಲ. ನಿಮ್ಮ ಪಕ್ಷದ ನಾಯಕರು. ಮಹಿಳೆಯರ ಹತ್ರಕ್ಕೆ ಹೋಗೋದಿಲ್ಲ, ನೀವು ನಮ್ಮ ನೀವು ಪಕ್ಷದ ಬಗ್ಗೆ ಎಲ್ಲೂ ಮಾತಾಡ್ತೀರಾ? ಹೋಗೋದಿಲ್ಲ. ಅಲ್ಲ, ಅದೇ ನೀವು ನಮ್ಮ ಪಕ್ಷದ private ಬಗ್ಗೆ ಜಟ್ಗಳು ಮಾತಾಡೋದಕ್ಕೆ ಮಾಡ್ಕೊಂಡು, ನಿಮ್ಮ business ತರ class ಆಪರೇಷನ್ ಮಾಡ್ಕೊಂಡು ಮಾಡಿಲ್ಲ ನಾವು. ಡೆಲ್ಲಿಗೆ 20 ಬಿಸ್ನೆಸ್ ರಾತ್ರಿ ಹೋಗ್ತೀರಾ? ಇವ್ರನ್ನ ಎಲ್ಲ ಶಾಸಕರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಡ್ರಾಮಾ ಕ್ರಿಯೇಟ್ ಮಾಡಿಲ್ಲ ನಾವು. ರಾತ್ರಿ ಒಬ್ಬ ಓಡಾಡ್ಬಿಡ್ತಾರಪ್ಪ. MLA ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅದೇ ಅಂತ ಹೇಳಿ ಹೋಗ್ಬಿಟ್ಟು ಪ್ರೈವೇಟ್ ಜೆಟ್ ರೈತರ ಮಾಡ್ಕೊಂಡು ತಲೆ ಮೇಲೆ ಟೋಪಿ ಹಾಕೊಂಡು ಓಡಾಡಿದ್ರಲ್ಲ. 8 ದಿವಸ ಯಡಿಯೂರಪ್ಪ ಬೇಕಾಯ್ತಾ? PA ಬೆಳಗಾವಿಗೆ ಆ ಥರ ಮಾಡಿಲ್ಲ. ಒಂದು ರೆಸಾರ್ಟ್ ಅಲ್ಲಿ ಕೂತ್ರ ಇಲ್ಲ, ರಾಜಕಾರಣ ಇಟ್ಕೊಂಡಿಲ್ಲ. ಒಂದು ಕೂತ್ರ ಇಲ್ಲ. ಯಾವ್ದೋ ಎಲ್ಲದಕ್ಕೂ PA ಉತ್ತರ ಇದೆ. ಇನ್ನೊಂದು ಎಲ್ಲದಕ್ಕೂ ಯಾವ್ದೋ ರೈತರು ಡಾಕ್ಟರ್ ಪ್ರತಿಭಟನೆ ಮಾಡ್ತಾರೆ. ಇನ್ನೊಂದು ಅದಕ್ಕೆ ಕಾರಣ ಯಾವ್ದೋ ಯಾರು ಅಂದ್ರೆ ನೀವೇ. ಒಂದೇ ಒಂದು ಇವತ್ತು ಪ್ರಶ್ನೆ ಉತ್ತರ ರೈತರನ್ನ ಇಲ್ಲ. ಎತ್ತು ಕಟ್ಟಿ ಪ್ರತಿಭಟನೆ ಮಾಡಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ರೈತರನ್ನ ಯಾರು ಎತ್ಕೊಂಡಿದ್ದಾರೆ? ಎಲ್ಲ ಇವರೇ ರೈತರೇ ಇಲ್ಲಿ. ನೋಡ್ತಾ ಇವರೇ ಇದ್ದಾರೆ. ಎತ್ಕಟ್ಟಿರೋದು. ನೀವು ಮಾತಾಡೋದು ವಿಜೇಂದ್ರ ನೋಡ್ತಾ ಅವರು ಇದ್ದಾರೆ. ಅವ್ರು ಬೇಕಾದ್ರೆ ವಿಜೇಂದ್ರ ಅವರು ರೈತರು ರಸ್ತೆಗೆ ಇವರು ಅದನ್ನೇ ಹೇಳ್ತಾ ರೈತರನ್ನ ಇದ್ದು. ಎತ್ಕಟ್ಟು ಅಂತ ನೀವು ಇವತ್ತು ಮಾತಾಡೋದು ನೋಡ್ತಾ ಅಲ್ಲ, ಇದ್ದಾರೆ. ಅಲ್ಲ, ರೈತರ ಬಗ್ಗೆ ನೀವು ಇಷ್ಟೊಂದು ಮಾತಾಡೋದು ಕರುಣೆ ರೈತರು ತೋರಿಸ್ತಿರಲ್ಲ. ನೋಡ್ತಾ ಬಂದಿರೋದು ಅಲ್ಲ, ಒಂದ್ ರಸ್ತೆಗೆ. ನಿಮಿಷ ಇರಿ. ನೋಡಿ, ಒಂದು ಇವ್ರು ನೋಡಿ, ಕೃಷಿ ಇವ್ರ ಕಾಯ್ದೆಗಳ ಮನಸ್ಥಿತಿ ವಿರುದ್ಧ ನೋಡಿ. ಕೃಷಿ ಕಾಯ್ದೆಗಳ ವಿರುದ್ಧ ರೈತರು ಪ್ರತಿಭಟನೆಗೆ ಬಂದ್ರಲ್ಲ, ಇದ್ರಲ್ಲಿ ರಾಜಕಾರಣ ಯಾಕೋ ಅವತ್ತು ಸರಿ ಅನ್ಸಲ್ಲ. ಇದ್ರಲ್ಲಿ ಅಲ್ಲ, ರಾಜಕಾರಣ ರಾಜಕಾರಣ ಬೇಡ. ಇವ್ರು ಮಾಡಿದ್ದು 1 ವರ್ಷಗಳ ನೋಡಿ, ಕಾಲ ರೈತರನ್ನ ದೆಹಲಿಯಲ್ಲಿ ಎತ್ಕೊಂಡು ರೈತರು ಅಂತ ಮಾತಾಡ್ತಿಲ್ಲ ಹೇಳ್ತಾರೆ, ಇವರು. ಟಿವಿಲಿ ಕೂತ್ಕೊಂಡು. ನಾವು ಒಂದೇ ರೈತರ ಗಂಟೆಗಳ ಬಂದಿದ್ದು. ಕಾಲದಲ್ಲಿ ಇವತ್ತು ಸಿಎಂ ರೈತರನ್ನ ಎತ್ಕಟ್ಟೋದು ಅಂತ ಮಾತಾಡ್ತಾರೆ. ಅಂದ್ರೆ ಬಂದಿರೋ ಪ್ರತಿಭಟನೆಗಾರರು ಎತ್ಕಟ್ಟೋರು ಬಂದಿರೋದು. ರೈತರಿಗೆ ಇದಕ್ಕೆ ಸಮಸ್ಯೆ ರೈತರಿಗೆ ಆಗ್ತಿರೋದು. ಭಾಷಣ ಕೊಡ್ತಿದ್ರು. ನೀವೆಲ್ಲ ದೇಶದ್ರೋಹಿಗಳು ಅಂತ ಹೇಳಿದವ್ರು ನೀವು. ಅಯ್ಯೋ. ಇವತ್ತು ಬಂದ್ಬಿಟ್ರು ರೈತರ ಬಗ್ಗೆ ಮಾತಾಡೋದು. ಜನ ಏನಕ್ಕೆ ಹಂಗಾರೆ ಬಿಹಾರ ಸೋಲ್ಸಿದ್ರು, ರಾಜಸ್ಥಾನಲ್ಲಿ ಸೋಲ್ಸಿದ್ರು, ಉತ್ತರ ಪ್ರದೇಶದಲ್ಲಿ ಸೋಲ್ಸಿದ್ರು, ರೈತರುಗಳು ಯಾವ ರೀತಿ ಮಧ್ಯಪ್ರದೇಶದಲ್ಲಿ ಸೋಲ್ಸಿದ್ರು, ನಡೆಸ್ಕೊಂಡಿದ್ದೀರಾ? ಪಂಜಾಬಲ್ಲಿ ಸೋಲ್ಸಿದ್ರು, ಡೆಲ್ಲಿಲಿ ಸೋಲ್ಸಿದ್ರು. ಬರೀ ಸೋಲು. ಯಾಕಂದ್ರೆ ಈ ತರ ಚುನಾವಣಾ ಅಕ್ರಮ ಮಾಡಿ ನಿಮ್ ಡ್ರಾಮಾ, ಚುನಾವಣಾ ಅಕ್ರಮಗಳನ್ನ ಮಾಡಿ ನಾವು ಗೆದ್ದಿಲ್ಲ. ಸೋಲ್ತಾ ಇರೋದು ನೀವು. ಚುನಾವಣಾ ಅಕ್ರಮಗಳು ಮಾಡಿ ನಾವು ಗೆದ್ದಿಲ್ಲ. ಏನ್ ಕರ್ನಾಟಕದಲ್ಲಿ ಅಂದ್ರೆ ಏನ್ ಗೆದ್ಬಿಟ್ರಾ? ಹೌದು, ಎಷ್ಟು ಚುನಾವಣಾ ಅಕ್ರಮಗಳು ಮಾಡಿದೀರಾ ನೀವು? ಇಲ್ಲ, ಅದೇ ಮಾಡಿರೋದು. ಚಿಲುಮೆ ಸಂಸ್ಥೆ ಇಟ್ಕೊಂಡು ಏನ್ ಮಾಡಿದೀರಾ? ಎಷ್ಟು ಬಂದು 135 ಚಿಲುಮೆ ಸಂಸ್ಥೆ ಇಟ್ಕೊಂಡು ಏನ್ ಮಾಡಕ್ ಹೋಗಿದ್ರಿ ನೀವು? ಒಂದ್ ಪ್ರಶ್ನೆ ಉತ್ತರ ಇನ್ನು ಇಲ್ಲ vote ಬಿಡಿ ಇವ್ರ ಹತ್ರ. ಡಿಲೀಟ್ ಮಾಡ್ಸಕ್ ಹೋಗಿದ್ರಿ. ಒಂದೇ ಒಂದ್ ಪ್ರಶ್ನೆ ಉತ್ತರ ಕೊಡಕ್ಕಾಗಲ್ಲ ಬಿಡಿ. ಚಂಡೀಗಢ ಮೇಯರ್ ಒಂದು ಎಲೆಕ್ಷನ್ ಅಲ್ಲಿ ಏನ್ ಪ್ರಶ್ನೆಗೆ ಮಾಡಿದ್ರಿ? ಉತ್ತರ ಕೊಡಕ್ಕಾಗಲ್ಲ ಬಿಡಿ. ಅಲ್ಲಿನ ಅಂಪೈರ್ ನೇ ನೋಡಿ, escape ಮಾಡ್ಕೊಂಡ್ಬಿಟ್ಟಿದ್ರಿ. ಅಷ್ಟೇ. ಯಾವ escape. escape ಇಲ್ಲ, ಏನಿಲ್ಲ. ಪ್ರಶ್ನೆ ಕೇಳಿದ್ರೆ ನಿಮ್ಮಂತ escape. ಕಳ್ಳರು, ರೈತರ ರೈತರ ವಿಚಾರದಲ್ಲಿ ಉತ್ತರ ವಿರೋಧಿಗಳು, ಇಲ್ಲ. ರೈತರಿಗೆ ಗೋಲಿಬಾರ್ ಅಂಗನವಾಡಿ ಮಾಡಿದವರು, ವಿಚಾರದಲ್ಲಿ ಉತ್ತರ ಇಲ್ಲ. ಅಂಗನವಾಡಿ ಆಯ್ತಾ, ಕಾರ್ಯಕರ್ತರ ಮಹಿಳೆಯರ ವಿಚಾರದಲ್ಲಿ ಉತ್ತರ ಇಲ್ಲ. ಸಹಾಯಧನವನ್ನ, ರಸ್ತೆ ಗೌರವಧನವನ್ನ ಗುಂಡಿಗೆ ನಾವು ಉತ್ತರ ಏರಿಕೆ ಇಲ್ಲ. ಮಾಡಿರೋದು. ಟನಲ್ ಇವತ್ತು ರಸ್ತೆ ಮಹಿಳೆಯರ ಉತ್ತರ ಅಕೌಂಟ್ಗೆ ಇಲ್ಲ. 10,000 ಸಾಲ ರೂಪಾಯಿ ಮೇಲೋಗಿದೆ, ಬಿಹಾರ ಉತ್ತರ ಎಲೆಕ್ಷನ್ ಇಲ್ಲ. ಗೆದ್ದಿದ್ದೀರಾ. ರೈತರಿಗೆ ಹಣ ಕೊಡ್ತಾ ಇಲ್ಲ, ಉತ್ತರ ಇಲ್ಲ. ಎಲ್ಲದಕ್ಕೂ ಉತ್ತರ ಇದೆ. ಸಂಬಳ ಕೊಡ ಕಾಸಿಲ್ಲ, ನಿಮ್ಮ ಉತ್ತರ ಹತ್ರ ಇಲ್ಲ. ಪೊಲೀಸ್ ನಿಮ್ಗೆ ಇಲಾಖೆ ವೈಫಲ್ಯ, ಉತ್ತರ ನೀವೇನ್ ಇಲ್ಲ. ಮಾಡಿದ್ರೆ ಹೇಳ್ರಿ? ಡ್ರಗ್ಸ್ ಸೀಸ್ GST ಆಗ್ತಾ ಇದೆ, ಉತ್ತರ ಹಾಕದಂತೆ, ಇಲ್ಲ. GST ಹುಲಿಗಳು ಇವರೇ ಬಂದ್ಬಿಟ್ಟು ಹಾಕ್ತಾರೆ, ಇವರೇ ರೈತರು ಕಡಿಮೆ ಮಾಡ್ತಾರೆ, ಮಾಡೋದು. ಉತ್ತರ ಇಲ್ಲ. ಆಮೇಲೆ ಚಪ್ಪಾಳೆ ಎಲ್ಲದಕ್ಕೂ ತಗೊಂಡು ಒಂದೇ ಓಡೋದು. ಉತ್ತರ. ಈ ತರ. ಡೆಲ್ಲಿ ನೋಡು, ಮೋದಿ ನೋಡು, ಯಾರು ಅಮಿತ್ ಶಾ ನೋಡು, ಏನ್ ಆ ಮಾಡಿದ್ರೆ ವಿಚಾರ ಹೇಳ್ರಿ? ಇಷ್ಟೇ. ಏನ್ ಮಾಡಿದ್ರೆ ಹೇಳ್ರಿ? ಒಂದಕ್ಕೂ ಉತ್ತರ ನಮ್ಮ ಇಲ್ಲ. ರಾಜ್ಯಕ್ಕೆ ಅಲ್ಲಿಗೆ ನಿಮ್ಮಿಂದ ಮುಗೀತು. ಏನ್ ತಗೊಂಡ್ಬಂದಿದ್ದೀರಾ? ಇವ್ರು vote ಹಾಕಿ ಜನಗಳ ನಮ್ಮ ರಾಜ್ಯಕ್ಕೆ ತಲೆ GST ಚಿಚ್ಕೋಬೇಕು ಅಷ್ಟೊಂದು ಅಷ್ಟೇ. collection ಯಾಕಾದ್ರೂ ಮಾಡ್ತಾ ಇದ್ದೀರಲ್ಲ, ಹಾಕ್ಬೇಕು ಏನ್ ಅಂತ ಕೊಟ್ಟಿದ್ದೀರಾ ನಮ್ಗೆ? ಏನ್ ಆಯ್ತಾ? ಕೊಟ್ಟಿಲ್ಲ. ಅವ್ರು ಕೇಳೋದಕ್ಕೆ ಉತ್ತರ ಕೊಡಿ ಅಷ್ಟಕ್ಕೂ. ಏನು ಕೊಟ್ಟಿಲ್ಲ ನೀವು GST. ಅಶ್ವಿನ್ ಗೌಡ 100 ಕಾಂಗ್ರೆಸ್ ಭವನಗಳನ್ನ ಕಟ್ಟಲಿಕ್ಕೆ ಕಾಂಗ್ರೆಸ್ ಅವ್ರ ಹತ್ರ ದುಡ್ಡಿದೆ, ಹಣ ಇದೆ. 100 ಸರ್ಕಾರಿ ಕಟ್ಟಡಗಳನ್ನ ಕಟ್ಟಿ ಅದು 400 ಮುಂದಕ್ಕೆ ಹೊಸ ಶಾಲೆಗಳನ್ನ ಕಟ್ತಾ ಇದೀವಿ. ಒಳ್ಳೆದಾಗ್ಲಿ, ಫ್ಯೂಚರ್ KPS ಶಾಲೆಗಳನ್ನ ಒಂದು with ಕಟ್ಟಡ bus ಕಟ್ಟಲಿಕ್ಕೆ facility. ಇವ್ರ ಹತ್ರ ಹಣ ಇಲ್ಲ. With ಮತ್ತೆ bus facility, ಸರ್, ಇನ್ನೊಂದು with bus ಹೇಳ್ಬಿಡ್ತೀನಿ. facility. ಹಿಂದೆ ಒಂದು ಗಾದೆ ಇತ್ತು. ಒಳ್ಳೆ ವಿಚಾರ. 2023ಕ್ಕೂ ಮುಂಚೆ ಒಂದು ಅಲ್ಲ, ಗಾದೆ ಇತ್ತು ಸರ್, ಇದು ಅಲ್ಲ, ಗಾದೆ with ಬಿಡಿ, bus ಅದು facility ಆಮೇಲೆ ಕೊಡ್ತಾ ನಾನು ಇದೀವಿ. ಕೇಳ್ತೀನಿ. ಈ ಗೆದ್ದವನು ರಾಜ, ಸೋತವನ್ ಸತ್ತ ಅಂತಿತ್ತು ಈ MLA-ಗಳ ವಿಚಾರದಲ್ಲಿ. ಸರ್, 2023 ಆದ್ಮೇಲೆ ಚೇಂಜ್ ಆಯ್ತು. ಸೋತನು ಗೆದ್ದವನ್ ಸತ್ತ ಅಂತ. ಅಂದ್ರೆ BJP ಗೆದ್ದು MLA-ಗಳಿಗೆ ಅವರ BJP ಏನ್ ಮಾಡಿಲ್ವಾ? ತಾಲೂಕುಗಳಲ್ಲಿ ಅವರ ಅದನ್ನ ಕಲ್ಸಿದ್ದೆ ಯಾರು? BJP ಕೆಲಸ ಅವರೇ. ಮಾಡ್ಲಿಕ್ಕೆ ಹಣ ಇಲ್ಲ. BJP ಆಯ್ತಾ ಅವರೇ. ಸರ್?
ಬೋರ್ಡ್ ನಮ್ಗೆ ಎಷ್ಟು ಅನುದಾನ ಕೊಟ್ಟಿದ್ದೀರಿ? ಆ ಖಜಾನೆನಲ್ಲಿ ಅಲ್ಲ, ಹಣ ನಿಮ್ಗೆ ಇಲ್ಲ. ನಿಮ್ ಶಾಸಕರುಗಳು ಆಯ್ತಾ ಸರ್? ಕೇಳಿ. ಸರ್, ಕೇಳಿಸ್ಕೊಳ್ಳಿ, ಬಿಜೆಪಿ ಹೇಳ್ತೀನಿ. ಅವಧಿನಲ್ಲಿ ಸರ್, ನಿಮ್ ಕೇಳಿಸ್ಕೊಳ್ಳಿ. ಶಾಸಕರುಗಳಿಗೆ ಅನುದಾನ ಸರ್, ಬಂತಾ? ನಾನು ಹೇಳ್ತಿರೋದು ಕಾಂಗ್ರೆಸ್ simple. ಅವಧಿನಲ್ಲಿ ನಾನು ಅನುದಾನ ಹೇಳ್ತಿರೋದು ಬಂತಾ ಅಂತ simple. ನೀವ್ ಯಾಕೆ ಈ ತರ ಸುಳ್ಳು ಹೇಳ್ತೀರಾ? ಈಗ ನೀವು ವಾಸ್ತವ ನಿಜ ಹೇಳಿ. ಕೇಳ್ತಿದ್ದೀನಲ್ವಾ? ನಿಜ ಹೇಳಿ. ಸರ್, ಈಗ ನಾನು ಕೇಳ್ತೀನಿ. ಬಿಜೆಪಿ ಅವರ ಈಗ ಕಾಲದಲ್ಲಿ ಸರ್, ಈಗ ನೀವೇ ನಿಮ್ಮ answer ಶಾಸಕರುಗಳಿಗೆ ಮಾಡಿ. ಅನುದಾನ 100 ಬಂತಾ? ಭವನಗಳನ್ನ ಕಟ್ತೀನಿ ಬಂದೇ ಇಲ್ಲ ಅಂತ ಅನುದಾನ. ಹೆಮ್ಮೆಯಿಂದ ಹೌದು, ಹೇಳ್ಕೊಂಡಿದ್ದೀರಾ. ಕಟ್ಟಿಸ್ತೀವಿ. ಕಾಂಗ್ರೆಸ್ ಅವರು ಇವ್ರು RSS ಒಂದು ಅವರು ಭವನ 100 ಎಕರೆ ಜಮೀನು ಕಟ್ಟಿದ್ದೀರಾ ಅಂತ ಹೇಳಿ. ಇವ್ರು ಹೇಳ್ಬಿಡಿ, ಹೇಳಿ ನಿಲ್ಸ್ಕೊಳ್ಳಿ. ರಾಜ್ಯದಲ್ಲಿ. ಇವ್ರು ಎಷ್ಟು ಒಂದು ಕಟ್ಟಿದ್ದಾರೆ ಅಂತ ಜಿಲ್ಲೆನಲ್ಲಿ ಕೊಡ್ಲಿ. ಕಟ್ಟಿದ್ದೀರಾ ಅಂತ ಹೇಳಿ. ಇವ್ರೇ- ಇಲ್ಲ, ನಿಮ್ ಕೈಲಿ ಆಗಲ್ಲ. 400 ಒಬ್ಬ KPS ಶಾಲೆಗಳನ್ನ ಶಾಸಕನಿಗೆ ಕಟ್ಟಿಸ್ತಾ ಅನುದಾನ ಇದೀವಿ. ಕೊಡ್ಲಿಕ್ಕೆ ಹಣ ಇಲ್ಲ. ಯಾರು ಹೇಳಿದಾನ ಬೋರ್ಡ್ ಇಲ್ಲ ಅಂತ? ಚೇರ್ಮನ್ ಅಂತ ನಿಮ್ಮವ್ರು ನಾವು ಎಲ್ಲ ಹೇಳಿಲ್ಲ. 5 ಕೋಟಿ ಹಣ ಇಲ್ಲ. ಅಲ್ಪಸಂಖ್ಯಾತರ ಇಲಾಖೆಯಿಂದ 5 ಕೋಟಿ ನೀವು ಚರ್ಚೆ ನೋಡಲ್ಲ ಅನ್ಸುತ್ತೆ ನೀವು. BR ಪಾಟೀಲ್ ಹೇಳಿದ್ದು ವಿಧಾನಸೌಧದಲ್ಲಿ ಚರ್ಚೆ ಮಾಡಲ್ಲ. ಒಂದು ರಸ್ತೆ ಅಭಿವೃದ್ಧಿ ಗ್ರಾಮ ಮಾಡಿದ್ದೀರಾ. ಪಂಚಾಯತಿ ಕಟ್ಟಡವನ್ನು ನೀರಾವರಿ ಎಷ್ಟು ಯೋಜನೆ ಲಕ್ಷ ಬನ್ನಿ ಲೆಕ್ಕ ತಂದಿದ್ದೀರಾ. ಕೊಡ್ತೀನಿ ನಾನು. ಕೈಗಾರಿಕೆಗಳನ್ನ ಯಾಕೆ ಮಾಡಿಲ್ಲ? ತಂದಿದ್ದೀರಾ. ಆರೋಗ್ಯ ಅಲ್ಲ, ಇಲಾಖೆನ ಇದ್ರಿ- ಸುಧಾರಣೆ ತಂದಿದ್ದೀರಾ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಲ್ಲಿ ಏನು ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಚೀವ್ಮೆಂಟ್ ಎತ್ತಿನ ಹೊಳೆ ಪ್ರಾಜೆಕ್ಟ್ ಇನಾಗ್ರೇಷನ್ ಮಾಡಿದ್ದು. ನೀರೇ ಎತ್ತಿನ ಹೊಳೆ ಪ್ರಾಜೆಕ್ಟ್ ಇನಾಗ್ರೇಷನ್ ಮಾಡಿದ್ದು. ಮಳೆ ಬಂದ್ರೆ ನೀರು ಬರ್ಲಿಲ್ಲ. ನೀರೇ ಬರ್ತಾ ಇಲ್ಲ. ಹಾಗಾದ್ರೆ ನೀವು ಬೇಡ ಅಂತ ನಿಮ್ ಕಾಲದಲ್ಲಿ ತಂದಿರಲ್ಲ, ನಿಲ್ಲಿಸ್ಬಿಡ್ಬೇಕಾಗಿತ್ತು ನೀವು. ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ಕಟ್ತಾ ಇದೀವಿ. ನಾನು ಸರ್ಕಾರ ನಾವೆಲ್ಲ ಪರವಾಗಿ ಕಟ್ಟಿದ್ದೀವಿ. ಕೇಳ್ತಿದ್ದೀನಿ. ಜನರು ಪರವಾಗಿ ನಾವು ಕೇಳ್ತಿದ್ದೀನಿ. ಜನರ ಪರವಾಗಿ ರಾಜ್ಯದಲ್ಲಿ ಒಂದು ಕಟ್ಟಿರೋದು. ಕಟ್ಟಡ ಕಟ್ಟಿದ್ದೀರಾ. ಎಷ್ಟು ಹೊಸ ಕಟ್ಟಡ ಹಾಸ್ಟೆಲ್ಗಳಾಗಿದ್ದಾವೆ, ಕಟ್ಟಿದ್ದೀರಾ, ಅದರಿಂದ ದುಡ್ಡು ಬರೋಂಥ ಎಷ್ಟು ಯೋಜನೆಗಳನ್ನ ವಸತಿ ತಂದಿದ್ದೀರಾ. ಶಾಲೆಗಳಾಗಿದ್ದಾವೆ, ಆದಾಯ ಎಷ್ಟು ಏನ್ ಕ್ರೈ ಬರುತ್ತೆ? ಶಾಲೆಗಳಾಗಿದ್ದಾವೆ, ಸಂಪನ್ಮೂಲ ಕಿತ್ತೂರು ರಾಣಿ ಕ್ರೋಢೀಕರಿಸಲು ಚೆನ್ನಮ್ಮ ಒಂದು ವಸತಿ ಜನರು ಶಾಲೆಗಳಾಗಿದ್ದಾವೆ. ಕಟ್ಟಿದ್ದೀರಾ? ನೋಡ್ಕೊಂಡ್ ಬನ್ನಿ, ನೀವು ನೋಡ್ಕೊಂಡ್ ಬನ್ನಿ. ನಾವು ಬಿಜೆಪಿ ಅವ್ರ ಶಾಸಕರು ಕಾಲದಲ್ಲಿ ಎಷ್ಟಾಯ್ತು, BR ನಮ್ಮ ಪಾಟೀಲ್ ಕಾಲದಲ್ಲಿ ಹೇಳಿದ್ರು. ಎಷ್ಟಾಯ್ತು ಅಂತ. ನನ್ನ ಪ್ರಶ್ನೆ BR ನಮ್ಮ ಪಾಟೀಲ್ ಕಾಲದಲ್ಲಿ ಹೇಳಿದ್ರು, ಲೆಟರ್ ಬರ್ದ್ಬಿಟ್ಟು ನಮ್ಗೆ ಅನುದಾನ ಬರ್ತಾ ಇಲ್ಲ ಅಂತ ಶಾಲೆ. ಹೇಳ್ಬಿಟ್ಟು. 100 ಭವನ ಕಟ್ಟಿದ್ದೀರಾ. ಇವ್ರು 400 ಶಾಲೆ, 400 KPS ಶಾಲೆಗಳನ್ನ ಕಟ್ಟಿಸ್ತಾ ಇದೀವಿ. 400 KPS ಶಾಲೆಗಳನ್ನ ಕಟ್ಟಿಸ್ತಾ ಇದೀವಿ. ಒಂದಲ್ಲ 400. ಒಂದು ರಸ್ತೆ, ನಮ್ ಸಿಟಿ ಸಿವಿಲ್ ಕೋರ್ಟಿಗೆ ಬನ್ರಿ. ಒಂದು ಸಿಟಿ ನಗರ ಸಿವಿಲ್ ಕೋರ್ಟಿಗೆ ಅಭಿವೃದ್ಧಿ, ಬನ್ನಿ. ಒಂದು ಹಳ್ಳಿ ಇವ್ರೇ ಅಭಿವೃದ್ಧಿ. ಬಿಜೆಪಿ ಅಧ್ಯಕ್ಷರು ನಿಮ್ಮ ಅವ್ರು ಶಾಸಕರು ಕೇಳ್ತಾರೆ ಕೊಡುವಂತ ನಾನು ಅನುದಾನಕ್ಕೆ ಹಣ ಕೊಡ್ಸಿದ್ದೀನಿ. ಇಲ್ಲ. ನಾನು ಕೊಡ್ಸಿದ್ದೀನಿ, ಕೇಳಿಸ್ಕೊಳ್ಳಿ ಅಲ್ವಲ್ಲ? BR ಪಾಟೀಲ್ ಪತ್ರ ತೋರಿಸ್ರಿ. BR ಪಾಟೀಲ್ 12 ಪತ್ರ ಕೋಟಿ ತೋರಿಸಿ. ರೂಪಾಯಿ. 1 ರೂಪಾಯಿ ಅನುದಾನ ಬರ್ತಿಲ್ಲ ಅಂತ ಕಳೆದ ಬಾರಿ ಇವ್ರೇ ಇಲ್ಲ. ಶಾಸಕರು ಇವ್ರ ಸರ್ಕಾರದ PWD ಇವ್ರೇ ಸಚಿವರು ಶಾಸಕರು ವಕೀಲರ ಹತ್ರ ಒಂದ್ 3 ನಿಮಿಷ ಒಂದ್ ನಿಮಿಷ ಅಲ್ಲಲ್ಲ. ಈಗ ನೋಡಿ, ಈಗ ಇದೆಲ್ಲದಕ್ಕೂ ಮೂಲ ಯಾವ್ದು ಹೇಳಿ? ಇದು ಎಲ್ಲ ಚರ್ಚೆಗೆ ಮೂಲ ಈ ಪವರ್ ಶೇರಿಂಗ್ ನ ಕಿತ್ತಾಟ. ಇಲ್ಲ, ನಮ್ಗೆ ಪವರ್ ಕಿತ್ತಾಟ ಶೇರಿಂಗ್ ನ ಮೂಲ ಇಲ್ಲ. ಕಿತ್ತಾಟ ಇವ್ರು- ಇಷ್ಟೆಲ್ಲ ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ. ಗೊಂದಲನೇ ಇಲ್ಲ. ರಾಜ್ಯ ಸುಭಿಕ್ಷವಾಗಿದ್ರೆ ಏನು ಸಮಸ್ಯೆ ಇಲ್ಲ ಅಂತಂದ್ರೆ ಈ ಚರ್ಚೆಗಳೇ ಬರ್ತಿರ್ಲಿಲ್ಲಪ್ಪ. ಈಗ ಒಂದ್ ನಿಮಿಷ ಸೂರ್ಯ ಮುಕುಂದರಾಜ್ ಅವರು, ಈಗ ಸೈಲೆಂಟ್ ಆಗಿ ನಿಮ್ಗೆ ನಾನು 1 ನಿಮಿಷ ಟೈಮ್ ಕೊಡ್ತೀನಿ. ಬೆಳಗಾವಿ ರೈತರು ಹೋರಾಟ ಮಾಡುವ ಟೈಮಲ್ಲಿ ನೀವು ಇದೇ ಆತುರದಲ್ಲಿ ಯಾಕೆ ಹೋಗ್ಲಿಲ್ಲ, ರೈತರನ್ನ ಅಡ್ರೆಸ್ ಮಾಡಲಿಲ್ಲ ಅನ್ನೋಂಥದ್ದು ಪ್ರಶ್ನೆ ಇದೆ. ಒಂದ್ ನಿಮಿಷ. ಹಾಗೇನೆ ಈಗ ರಾಜ್ಯದಲ್ಲಿ ಸದ್ಯಕ್ಕೆ ಜ್ವಲಂತ ಸಮಸ್ಯೆಗಳೇನು, ಅದ್ರ ಮೇಲೆ ಬೆಳಕು ಚೆಲ್ಲುವಂತ ಕೆಲಸ ಯಾಕೆ ಆಗ್ತಾ ಇಲ್ಲ? ಎಲ್ಲರೂ ಹೋಗಿ ಡೆಲ್ಲಿಲಿ ಕೂತ್ಕೊಳ್ತಿದ್ರು. ಆಯ್ತು, ಅದಾದ್ರೂ ಒಂದು ಎಂಡ್ ಆಗ್ತಾ ಇದೆಯಾ? ಅದು ಇಲ್ಲ. 15 ದಿನದಲ್ಲಿ 20 ದಿನ ಆದ್ರೂ ಚರ್ಚೆ ನೋಡಿ. ನೀವು ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಸೂರ್ಯ ಮುಕುಂದರಾಜ್ ಅವರೇ. 15 ದಿನದ ಅವಧಿಯಲ್ಲಿ 20 ದಿನ ಆದ್ರೂ ಚರ್ಚೆ ಅಂತಂದ್ರೆ ನಾನು ಹೇಳ್ತಾ ಇರೋ ಅರ್ಥ ಏನಂದ್ರೆ ಚರ್ಚೆ ಇನ್ನೂ 5 ದಿನ ಜಾಸ್ತಿ ಅದರದೇ ಚರ್ಚೆ ಆಗುತ್ತೆ ಅಂತ. ಅಲ್ಲ, ಚರ್ಚೆ ನೀವು ಮಾಡ್ತೀರಾ, ನೀವು ಮಾಡೋದಕ್ಕೆ ಅಂತಾನೆ ಇರೋದು. ಇವತ್ತು ಇಲ್ಲ, ಆಯ್ತು, ನೀವು ಅಭಿವೃದ್ಧಿ ಮಾಡಿ. ಆಯ್ತು, ನಾವು ಈ ಚರ್ಚೆ ಮಾಡ್ತೀವಿ, ನೀವು ಅಭಿವೃದ್ಧಿ ಮಾಡಿ. ನೀವು ಅಭಿವೃದ್ಧಿ ಮಾಡಿದ್ರೆ ನಾವು ಚರ್ಚೆ ಮಾಡೋಣ. ದೇವನಹಳ್ಳಿಲಿ ನೀವು ಅಭಿವೃದ್ಧಿ ಮಾಡಿದ್ರೆ ನಾವು ಚರ್ಚೆ ಮಾಡ್ತೀವಿ. ಹೇಳಿ ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ ನೀವು? ದೇವನಹಳ್ಳಿಲಿ ರೈತರು 1 ವರ್ಷದಿಂದ ಹೋರಾಟ ಮಾಡ್ತಿದ್ರು ಬಿಜೆಪಿ ಕಾಲದಿಂದನೂ. ಅವ್ರನ್ನ ಕರೆದ್ಬಿಟ್ಟು ಈಗ ನೀವು ಅಧಿಕಾರದಲ್ಲಿದ್ದೀರಿ, ಬೆಳಗಾವಿಯಲ್ಲಿ 9 ದಿನದಿಂದ ಹೋರಾಟ ಮಾಡಿದ್ರಪ್ಪ, ಯಾವಾಗ ಹೋದ್ರಿ ನೀವು? ಅಲ್ಲ, ಕೇಳಿಸ್ಕೊಳ್ಳಿ. ದೇವನಹಳ್ಳಿ ರೈತರು 700 ದಿನಗಳ ಕಾಲ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಅವ್ರ ಸಮಸ್ಯೆಯನ್ನು ಬಗೆಹರಿಸಿದ್ ಯಾವ ಸರ್ಕಾರ? ಇವತ್ತ ಇದನ್ನ KIDB ಅಕ್ವಿಸಿಷನ್ ತಡೆದು ರೈತರು ವಿವೇಚನೆಗೆ ಬಿಟ್ಟಿರುವಂತದ್ದು ಯಾರು? ಕಾಂಗ್ರೆಸ್ನ ಶಾಸಕರು ರವಿ ಗಣಿಗ ಅವರು ಈಗ ನಮ್ಮ ಜೊತೆಗೆ ಸಿಕ್ಕಿದ್ದಾರೆ ನೇರ ಸಂಪರ್ಕದಲ್ಲಿ. ರವಿ ಗಣಿಗ ಸರ್, ನಮಸ್ಕಾರ. ಹೇಳಿ. ನಮಸ್ಕಾರ ಶ್ರೀಪಾದ್ ಅವರೇ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿ ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಏನ್ ಸರ್ ಪಾಠ ಕಾಣ್ತಾ ಇದ್ದೀರಾ ಇವತ್ತು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲ, ಈಗ ನಾವು ಏನ್ ಮಾತಾಡ್ತಿದ್ವಿ ಅಂತಂದ್ರೆ ಕುರ್ಚಿ ಕಿತ್ತಾಟ ಜೋರಾಗ್ತಾ ಇದೆ, ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗ್ತದೆ. ಏನ್ ನಿಜಕ್ಕೂ DK ಶಿವಕುಮಾರ್ CM ಆಗ್ತಾರಾ ಇಲ್ವಾ ಸರ್? ಈಗ ನೀವು ಹೇಳಿದ್ರಿ, ಜುಲೈಯಲ್ಲಿ ನೀವು ಹೇಳಿದ್ ನೆನಪಿದೆ ನಂಗೆ, DK ಶಿವಕುಮಾರ್ ಅವ್ರ ಕಾಲ ಬಂದಾಗ ಪಕ್ಕ CM ಆಗೇ ಆಗ್ತಾರೆ, ಕಾದ್ ನೋಡಿ ಅಂತ. ಇನ್ನು ಯಾವಾಗ ಬರುತ್ತೆ ಕಾಲ ಅಂತ? ಕಾಲ ಬರುತ್ತೆ, ಶೀಘ್ರದಲ್ಲೇ ಬರುತ್ತೆ, ಆಗ್ತಾರೆ, ಅದ್ರಲ್ಲೇನು ತಪ್ಪೇನಿಲ್ಲ. ಹಂಗಿದ್ರೆ ಪವರ್ ಶೇರಿಂಗ್ ನ ವಿಚಾರವೂ ಪ್ರಸ್ತುತ, DK ಶಿವಕುಮಾರ್ CM ಆಗೋದು ಪ್ರಸ್ತುತ. ಅಲ್ಲ ರೀ, ನಾನು ಅವತ್ತಿಂದ ಹೇಳ್ತಾ ಇದೀನಿ, DK ಶಿವಕುಮಾರ್ ಅವರು ಪಾರ್ಟಿಗೆ ದುಡ್ದಿದ್ದಾರೆ, ಅವ್ರು CM ಆಗ್ಬೇಕು, ಕಾಲ ಬಂದಾಗ CM ಆಗ್ತಾರೆ. ನೀವ್ಯಾಕೆ ಟೆನ್ಷನ್ ತಗೊಳ್ಳೋದು? ನಮಗೇನ್ ಟೆನ್ಷನ್ ಇಲ್ಲ ಸರ್. ರಾಜ್ಯದ ಜನರಲ್ ಟೆನ್ಷನ್ ಏನಂತಂದ್ರೆ ಕಬ್ಬು ಬೆಳೆಗಾರರನ್ನ ಮಾತಾಡ್ತಿಲ್ಲ, ಬೆಂಗಳೂರಿನಲ್ಲಿ ಗುಂಡಿಗಳನ್ನು ಮುಚ್ತಾ ಇಲ್ಲ, ಭಾರಿ ಸಮಸ್ಯೆ ಆಗ್ತಾ ಇದೆ, ಕಲಬುರಗಿಯಲ್ಲಿ ಬೆಳೆ ಹಾನಿ ಇನ್ನೂ ಸರಿಯಾಗಿ ಸಮರ್ಪಕವಾಗಿ ರೈತರಿಗೆ ಸಿಕ್ಕಿಲ್ಲ. ಆ ಇಂಟ್ರೆಸ್ಟ್ ಇದಕ್ಕೂ ತೋರಿಸ್ಬೇಕು ಅಂತ. ನೋಡ್ರಿ, 1 ನಿಮಿಷ ಹೇಳ. ಇದೆಲ್ಲ ವಿರೋಧ ಪಕ್ಷದವ್ರು ಮಾತಾಡುವಂಥದ್ದು. ಅವ್ರಿಗೆ ಈ ರಾಜ್ಯದ ಜನ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರ್ಬೇಕು ಅಂತ 140 ಸೀಟ್ ಕೊಟ್ಟಿದ್ದಾರೆ. ಹೌದು. ಕಾಲ ಬಂದಾಗ ಈಗ ಸಿದ್ದರಾಮಯ್ಯ ಸಾಹೇಬರು CM ಆಗಿದ್ದಾರೆ,
ಸಿಎಂ ಆಗಿ ಮುಂದುವರೆದಿದ್ದಾರೆ. ಕಾಲ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತಂದ್ರೆ ಈ ಪದೇ ಪದೇ ಈ ಚರ್ಚೆಗಳು ಯಾಕೆ ಆಗ್ತಾ ಇದೆ, ಆಗ್ತಾರಾ ಇಲ್ವಾ ಅನ್ನುವಂತ ಒಂದು ಸ್ಪಷ್ಟ ಸಂದೇಶ ಹೈಕಮಾಂಡ್ ಇಂದ ಯಾಕೆ ಬರ್ತಾ ಇಲ್ಲ? ಯಾರಿಗೆ ಕೊಡ್ಬೇಕು ಹೈಕಮಾಂಡ್ ಸ್ಪಷ್ಟ ಸಂದೇಶ? ನಿಮಗೆ ಕೊಡ್ಬೇಕು, ನಿಮ್ಮ ನಾಯಕರುಗಳಿಗೆ. ಯಾಕಂದ್ರೆ ನಿಮ್ಮ ರವಿ ಸರ್ ಒಂದ್ ನಿಮಿಷ. ಈಗ ನಿಮ್ಮ ಕಾಂಗ್ರೆಸ್ನ MLA-ಗಳೇ ಹಲವು ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸನಾದ್ರೂ ಮಾಡ್ಬೇಕಲ್ವಾ? ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾದ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಸಂದೇಶ ಕೊಟ್ಟಿದ್ದಾರೆ. ಯಾರು ನನ್ನ ಪರ ಬ್ಯಾಟಿಂಗ್ ಆಡೋದು ಬೇಡ, ನಾನು ಸಿದ್ದರಾಮಯ್ಯ ಅವ್ರು ಚೆನ್ನಾಗಿದ್ದೀವಿ. ಇವತ್ತು ಮಧ್ಯಾಹ್ನ ಕೂಡ ಅವ್ರಿಬ್ರು ಕುತ್ಕೊಂಡು ಊಟ ಮಾಡ್ತಾರೋ ಫೋಟೋನ ನೀವೇ ತೋರಿಸ್ತಾ ಇದ್ರಿ. ನಾವೆಲ್ಲ ಚೆನ್ನಾಗಿದ್ದೀವಿ. ನಾನ್ ಸಿಎಂ ಆಗ್ಬೇಕಾಗಿರೋದು ಹೈಕಮಾಂಡ್ ಹೇಳ್ಬೇಕು. ನಾನು ಸಿದ್ದರಾಮಯ್ಯ ಅವ್ರು ಮಾತಾಡ್ಕೊಂಡಿದೀವಿ. ನೀವ್ ಯಾರು ಇದ್ರ ಮಧ್ಯದಲ್ಲಿ ಬರಬೇಡಿ. ನಾವು ಆಗುವಾಗ ನಿಮಗೆ ಪ್ರೆಸ್ ಮೀಟ್ ಮಾಡಿ ಕರೆದು ಘೋಷಣೆ ಮಾಡ್ತೀವಿ. ಹೈಕಮಾಂಡ್ ಅವ್ರು ಇದಾರೆ ಅಂತ ಹೇಳಿದ್ದಾರೆ. ಈ ಮಧ್ಯದಲ್ಲಿ ಯಾಕೆ ಇದೆಲ್ಲ ಗೊಂದಲ? ಆ ಗೊಂದಲ ಕ್ರಿಯೇಟ್ ಆಗ್ತಿರೋದ ಕಾಂಗ್ರೆಸ್ ಇಂದ ಅಂತ ನಮ್ಮಿಂದ ಏನ್ ಎಲ್ಲವೂ ಕ್ಲಿಯರ್ ಆದ್ರೆ ಯಾರು ಗೊಂದಲ ಕ್ರಿಯೇಟ್ ಮಾಡ್ತಾ ಇದಾರೆ? ರವಿ ಸರ್, ಒಂದೇ ಒಂದು ಈ ಪ್ರಶ್ನೆ ಶಿವಗಂಗಾ ಸರ್. ಅವ್ರು ಹೇಳೋದು, ಅಲ್ಲ, ರಾಜಣ್ಣ ಅವ್ರು ಹೇಳೋದು, ನೀವು ಹೇಳೋದು, ಆ ಕಡೆ ರಾಯ್ ರೆಡ್ಡಿ ಹೇಳೋದು, BR ಪಾಟೀಲ್ ಹೇಳೋದು, ಸರ್ ಇವರೆಲ್ಲ ನಿಮ್ ಪಾರ್ಟಿ MLA-ಗಳೇ. ಅವರ ಅಭಿಪ್ರಾಯ ಈ ಇವನ್ ಇಕ್ಬಾಲ್ ಹುಸೇನ್ ಕೂಡ ಪ್ರಜಾಪ್ರಭುತ್ವದಲ್ಲಿ ರಾಮನಗರ MLA. ಈಗ ಅಲ್ಲಿ 3 ಜನ ಕೂತಿದ್ದಾರೆ. ಸೂರ್ಯ ಮುಕುಂದರಾಜು, ಮೋಹನ್ ಅವರು ಮತ್ತೆ ಜನತಾ ದಳದ ಮಿತ್ರರು. ಅಶ್ವಿನ್ ಗೌಡ ಅವರು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅವ್ರು ನಮ್ಮ ಪಕ್ಷನ ಹೊಗಳಿ ಅಂತ ನಾವು ಕೇಳಕ್ಕಾಗತ್ತಾ? ಪ್ರಜಾಪ್ರಭುತ್ವದಲ್ಲಿ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಹಾಗೆ ಈ ಆಂತರಿಕ ಪ್ರಜಾಪ್ರಭುತ್ವ ಬಟ್ ಎಲ್ಲಿರುತ್ತೆ ಶಾಸಕರೆಲ್ಲ ಅಲ್ಲಿ ನಿಮ್ಮ ಅವ್ರವ್ರ ನಿಮ್ಮ ಶಾಸಕರು ಪಾರ್ಟಿ ಅವ್ರ ಅಭಿಪ್ರಾಯವನ್ನ ವ್ಯಾಪ್ತಿಯಲ್ಲಿ ಬರ್ತಾರಲ್ಲ ವ್ಯಕ್ತಪಡಿಸ್ತಾರೆ. ಸರ್. ಈಗ ನೀವೇ ಹೇಳ್ತಾ ಇದ್ರಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಇದ್ರ ಬಗ್ಗೆ ಚಕಾರ ಎತ್ತಬೇಡಿ ಅಂತ. ಹೇಳಿದ ಮೇಲೆಯೂ ಯಾಕೆ ಮತ್ತೆ ಮತ್ತೆ ಈ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ? ಹೇಳಿದವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ಗೆ ಉತ್ತರ ಕೊಡಿ ಅಂತ ಹೇಳಿದಾರಲ್ಲ. ಈವನ್ ರಾಮನಗರದ MLA ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಂದ್ರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ರಂಗನಾಥ್ ಅವ್ರು ಕೊಟ್ಟಿದ್ದಾರೆ. ಕಾಲ ಬರ್ದಾಗ, ಹಣೆಯಲ್ಲಿ ಬರ್ದಿದ್ದಾಗ ಯಾರು ಯಾವ್ದನ್ನು ತಪ್ಸಕ್ಕೆ ಆಗಲ್ಲ. ಕಾಲ ಅವರು ಸಿಎಂ ಆಗ್ಲೇಬೇಕು. ಅವರು ಕಾಲ ಬಂದಾಗ ಹಾಗೆ ಆಗ್ತಾರೆ. ಮಾನ್ಯ ಕಾಲ ಇನ್ನು ಪಕ್ವಾಗಿಲ್ವಾ ಹಾಗಿದ್ರೆ ಹೆಂಗೆ ಅಂತ? ಕಾಲ ಇನ್ನು ಪಕ್ವಾಗಿಲ್ವಾ ಡಿ ಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ? ಒಂದ್ ನಿಮಿಷ ಕೊಡ್ತೀನಿ ಟೈಮ್. ಪಕ್ವ, ವೇದಿಕೆ ಎಲ್ಲವೂ ಚೆನ್ನಾಗಿದೆ. ಕಾಲ ಬಂದಾಗ ಆಗ್ತಾರೆ. ಸರ್, ಇನ್ನೊಂದು, ಈಗ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಗ್ತಾನೆ ಇಲ್ಲ, ಯಾಕೆ ಈ ಅಂತರ? ಒಂದ್ ನಿಮಿಷ. ಮೊನ್ನೆ ಇವರು ಸಿದ್ದರಾಮಯ್ಯ ಸಾಹೇಬರು ಹೋದಾಗ ಅವ್ರು ಇದ್ರು, ಸಿಕ್ಕಿದ್ರು. ಈಗ ಅವ್ರು ಫಿನ್ಲ್ಯಾಂಡ್ ಹೋಗಿದ್ದಾರೆ. ಅದಕ್ಕೋಸ್ಕರ ಸಿಕ್ಕಿಲ್ಲ ಹೊರತು ಅವ್ರು ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ 100% ಸಿಗ್ತಾರೆ. ಅದೆಲ್ಲ ಸುಳ್ಳು. ಈಗ ಯಾವ್ದೋ ಈಗ ಎಮರ್ಜೆನ್ಸಿ, ಈಗ ನನಗೆ ಎಕ್ಸಾಂಪಲ್, ನಾನು ಯಾರಿಗೋ ಬೇರೆಯವ್ರಿಗೆ ಟೈಮ್ ಕೊಟ್ಟಿರ್ತೀನಿ. ಈ ಬೇರೆಯವ್ರು ಯಾರೋ ಬರ್ತಾರೆ, ನಾಳೆ ನಾನು ಸಿಗ್ತೀನಿ ಅಂತ ಹೇಳ್ತೀನಿ. ಅವ್ರಿಗೆ ಹಂಗ ಅಂದಿದ ತಕ್ಷಣ ನಾನು ಸಿಗಲ್ಲ ಅಂತಲ್ಲ. ಎಷ್ಟೋ ಸರಿ ಬಿಜೆಪಿ ಅವರು ಜನತಾದಳ, ಈಗ ಕುಮಾರಣ್ಣನ್ ಮೀಟ್ ಮಾಡ್ಬೇಕು ಅಂತ ಜನತಾದಳದವ್ರು ಹೋಗ್ತಾರೆ. ಅವ್ರು ಇನ್ಯಾರಿಗೋ ಮೀಟಿಂಗ್ ಕೊಟ್ಟಿರ್ತಾರೆ. ಈಗ ಯಾರಿಗೋ ಒಬ್ರಿಗೆ ಅಚಾನಕ್ ಆಗಿ ಸಿಕ್ಬಿಡ್ತಾರ, ಇಲ್ಲ ಟೈಮ್ ತಗೊಂಡ್ ಹೋಗಿರ್ತಾರ, ಸಿಕ್ಕಿರ್ತಾರೆ. ಸಿಕ್ಕಿಲ್ಲ ಅಂದಿದ ತಕ್ಷಣ ಅವ್ನ ಹತ್ರ ಇಲ್ಲ, ಸಿಗಲ್ಲ ಅಂತಲ್ಲ. ಬಟ್ ಇಲ್ಲಿ ಹೋಗ್ತಾ ಇರೋದು ಯಾರೋ ಒಬ್ರು ಅಲ್ಲ ಸರ್, PCC ಪ್ರೆಸಿಡೆಂಟ್, ಕಾಂಗ್ರೆಸ್ನ ಕಟ್ಟಾಳು, ಶಿಸ್ತಿನ ಸಿಪಾಯಿ, ವಿಧೇಯರಾಗಿ ನಡ್ಕೊಳ್ತಾ ಇರೋರು ಗಾಂಧಿ ಫ್ಯಾಮಿಲಿಗೆ. 100% ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ಮಲ್ಲಿಕಾರ್ಜುನ್ಗೆ ಬ್ಲೂ ಐಸ್ ಬಾಯ್ 100% ಸಿಗ್ತಾರೆ. ಅದ್ರಲ್ಲಿ ಏನು ತೊಂದರೆ ಇಲ್ಲ, ಯಾವ ಗೊಂದಲನೂ ಇಲ್ಲ, ಆರಾಮಾಗಿದೆ. ಇದೆಲ್ಲ ಬಿಜೆಪಿ ಅವ್ರು ಮಾಡ್ತಾ ಇರೋದು, ಜನತಾ ದಳದವ್ರು ಮಾತಾಡ್ತಾ ಇರ್ಬೋದು. ಇಸ್ ಓಕೆ, ನೋ ಪ್ರಾಬ್ಲಮ್. ಅವ್ರು ಮಾತಾಡ್ಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದವ್ರು ಮಾತಾಡ್ಲೇಬೇಕು. ನಾವು ಅದನ್ನ ಶಾಂತ ರೀತಿಯಿಂದ, ತದೇಕ ಚಿತ್ತದಿಂದ ಕೇಳಿಸ್ಕೋಬೇಕು. ಸರ್, ಈಗ CM ಸಿದ್ದರಾಮಯ್ಯ ಅವ್ರಿಗೆ ಏನು ವಿಘ್ನ ಇಲ್ಲ ಹಾಗಿದ್ರೆ ಮುಂದುವರಿಯಕ್ಕೆ, ಅಥವಾ CM ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ? CM ಸಿದ್ದರಾಮಯ್ಯ ಸಾಹೇಬ್ರು ಈಗ ರಾಜ್ಯದ ಅತ್ಯುತ್ತಮ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ. ಅವ್ರು ಇದ್ದಾರೆ. ಅವ್ರು ಇದ್ದಾಗ ನಾವ್ ಯಾಕೆ ಅದನ್ನೆಲ್ಲ ಮಾತಾಡ್ತಾ ಇರ್ಬೇಕು? ರವಿ ಸರ್, ಹಾಗಾದ್ರೆ ಒಂದ್ ಬೇಸಿಕ್ ಪ್ರಶ್ನೆ ಸರ್. ಈಗ MLA-ಗಳು, ನಿಮ್ಮ MLA-ಗಳು ಆಂತರಿಕ ಪ್ರಜಾಪ್ರಭುತ್ವ ಎಲ್ಲ ಬಿಜೆಪಿಯ ವಕ್ತಾರರು ಮೋಹನ್ ವಿಶ್ವ ಅವರು. ರವಿ ಸರ್ ಹೇಳಿ ವಿಶ್ವ ಅವ್ರೆ. ನಾನು MLA-ಗಳ ಬಗ್ಗೆ ಇವಾಗ ಆಯ್ತು ಮಾತಾಡಲ್ಲ, ನೀವು ಹೇಳಿದ್ರಿ ಆಯ್ತಾ. ಇದೇ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ವಾಹಿನಿಯಲ್ಲಿ ಕುತ್ಕೊಂಡಂತ ಒಂದು ಇಂಟರ್ವ್ಯೂನಲ್ಲಿ ಪವರ್ ಶೇರಿಂಗ್ ಅಗ್ರಿಮೆಂಟ್ ಬಗ್ಗೆ ಅವರೇ ಮಾತಾಡ್ತಾರೆ. ಅದಾದ ಒಂದು ವಾರಕ್ಕೆ ಸಿದ್ದರಾಮಯ್ಯನವರು ಮತ್ತೊಂದು ರಾಷ್ಟ್ರೀಯ ವಾಹಿನಿಯಲ್ಲಿ ಕುತ್ಕೊಂಡು ಮುಂದಿನ 5 ವರ್ಷ ನಾನೇ CM ಅಂತ ಹೇಳ್ತಾರೆ. ಸೊ ಅವ್ರ ಬಾಯಿಗಳೆಲ್ಲ ಈ ತರ ಮಾತು ಬಂದಾಗ ಸಹಜ ಅಲ್ವಾ ಸರ್ ಅದು ನಡೀತಿದೆ ಅಂತ ಆಂತರಿಕ ಕಚ್ಚಾಟ ಅಂತ ಹೇಳಿ? ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾ ಇರೋದು ಕರೆಕ್ಟ್, ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇರೋದು ಕರೆಕ್ಟ್. ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಮೋಹನ್ ವಿಶ್ವ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ರವಿ ಸರ್, ಮೋಹನ್ ವಿಶ್ವ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ನಾನು ಶಾಂತಿಯಿಂದನೇ ಉತ್ತರ ಅಶ್ವಿನ್ ಗೌಡ, ನಮ್ಮ JDS ವಕ್ತಾರ ಅಶ್ವಿನ್ ಗೌಡ ಅವರು ಕೇಳ್ತಾರೆ. ಮಾನ್ಯ ಶಾಸಕರು ಹೇಳಿ. ಗೌಡ್ರ ಗದ್ಲ ಯಾವಾಗ್ಲೂ ಇರುತ್ತೆ ಸರ್. ನಮ್ಮ ಜಿಲ್ಲೆ ಶಾಸಕರೇ ನೀವು. ಮಾನ್ಯ ಶಾಸಕರು ಸರ್, ನಿಮ್ ಸಮ್ಮಿಶ್ರ ಸರ್ಕಾರನಾ ಸರ್ ಇವಾಗ ನಡೀತಿರೋದು?
ಪ್ಯೂರ್ಲಿ ಮೆಜಾರಿಟಿ ಇರುವ ಅಲ್ಲಲ್ಲ, ಏನಕ್ಕೆ 140 ಸರ್, ಶಾಸಕರ ಬಲಿಷ್ಠ ಸರ್ಕಾರ. ಅಲ್ವಾ ಸರ್, ಅಷ್ಟು ಒಂದು ಬಲಿಷ್ಠ ಸರ್ಕಾರ ನಿಮ್ಗೆ ಗೊತ್ತು ಯಾವ ಮಟ್ಟಕ್ಕೆ ಒಂದು ಬೃಹತ್ ಸಂಖ್ಯೆ ಪಡೆದಿದ್ದೀರಾ ಅಂತ. 2.5 ವರ್ಷದಿಂದ ಸಮ್ಮಿಶ್ರ ಸರ್ಕಾರನೂ ನಡೆಯಲ್ಲ, ಆ ಮಟ್ಟಕ್ಕೆ ಅಭಿವೃದ್ಧಿನೂ ಮಾಡದೆ ನಾನು ಸಿ ಎಂ ಆಗ್ಬೇಕು, ಅವ್ರು ಸಿ ಎಂ ಆಗ್ಬೇಕು. ನಮ್ಗೆ ನಿಜವಾಗ್ಲೂ ನೀವು ಯಾರು ಸಿ ಎಮ್ ಯಾರನ್ನ ಡಿ ಸಿ ಎಂ ಮಾಡಿದ್ರು ನಮಗೆ ಅದ್ರ ಬಗ್ಗೆ ನಮಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಮಾಡಿ ಅಂತ ಜನರು ಕೇಳ್ತಿದ್ದಾರೆ, ಪಕ್ಷದ ಪರವಾಗೂ ಕೇಳ್ತಿದೀವಿ ಸರ್. ಏನಕ್ಕೆ ಈ ರೀತಿ ಅವಶ್ಯಕತೆ ಇದೆಯಾ ನೀವು? ವೆರಿ ರಾಂಗ್ ಸ್ಟೇಟ್ಮೆಂಟ್ ನನ್ನ ಮಿತ್ರರಿಂದ. ನೀವು ಮಂಡ್ಯ ಜಿಲ್ಲೆಯವರಾಗಿದ್ರೆ ಅತಿ ಅದ್ಭುತವಾಗಿ 50 ವರ್ಷದಲ್ಲಿ ಆಗದಿರೋ ಅಭಿವೃದ್ಧಿ ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಉದಯಗೌಡ ಶಾಂತಿಯಿಂದ ಈಗ ನೀವು ಶಾಂತಿಯಿಂದ ಅಲ್ಲಲ್ಲ, ಅವರು ಪರ್ಟಿಕ್ಯುಲರ್ ಆಗಿ ಮಂಡ್ಯ ಬಗ್ಗೆ ಮಾತಾಡ್ತಿಲ್ಲ ರವಿ ಸರ್. ಓವರ್ ಆಲ್ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಾಟ್ ಪರ್ಟಿಕ್ಯುಲರ್ಲಿ ಮಂಡ್ಯ ಕ್ಷೇತ್ರ. ಅವ್ರು ಕೇಳಿದರೆ ಅವ್ರು ಕೇಳ್ಕೊಳ್ಳೋ ಶಾಂತಿಯಿಂದ ಕೇಳಿಸ್ಕೋಬೇಕಲ್ಲ. ಪ್ರಶ್ನೆ ನಾನು ಕೇಳ್ಕೊಂಡೆ ಅಲ್ಲ. ಒಂದ್ ನಿಮಿಷ ಮಾತಾಡ್ಲಿ. ಈಗ ಉತ್ತರ ಬೇಡ, ಜಗಳ ಆಡೋಣ ಅಂತ ಹೇಳಿದ್ರೆ ಜಗಳ ಆಡ್ತಾರೆ. ನಾವು ಉತ್ತರ ಬೇಕಂದ್ರೆ ಕೇಳಿ. ತಾವು ಶಾಸಕರಿದ್ದೀರಾ, ನಮ್ಗೆ ಉತ್ತರ ಬೇಕಷ್ಟೇ ಸರ್. ಅಭಿವೃದ್ಧಿ 1800 ಕೋಟಿ ರೂಪಾಯಿ ಮದ್ದೂರಿನಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ನನ್ನ ಕ್ಷೇತ್ರದಲ್ಲಿ ಈಗ 1400 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯ ಮುಗಿದಿದೆ. ಎಲ್ಲ ರೋಡ್ಗಳು ಇನಾಗ್ರೇಷನ್ ಆಗ್ತಾ ಇದೆ. ಹೈವೇ ನಿಮಗೆ ವಿಡಿಯೋ ಅವಾಗ ರಿಲೀಸ್ ಮಾಡ್ತಿದೆ, ವಿದೇಶಿದ ಅಂತ ಕೇಳ್ತಾ ಇರ್ತಾರೆ, ಅಂತ ಹೈವೇಗಳಾಗಿದೆ. ಇನ್ನ 300 ಕೋಟಿ ರೂಪಾಯಿ ಈಗ ರಿಲೀಸ್ ಮಾಡಿ ಪ್ರೋಗ್ರಾಮ್ಗೆ ಹೋಗಿದೆ, ಅದಾಗ್ಬೇಕು. ಮುಂದಿನ ವಾರ 450 ಕೋಟಿ ರೂಪಾಯಿದು ಪೈಪ್ಲೈನ್ ವರ್ಕ್ಗೆ ಭೂಮಿ ಪೂಜೆ ಮಾಡ್ತೀನಿ. ಇದಕ್ಕಿಂತ ಇನ್ನೇ 100 ವರ್ಷದ ನಿಮ್ಮ ಸಿಟ್ಟಿಂಗ್ ಮಿನಿಸ್ಟರ್ ಅಲ್ಲ ಒಂದ್ ನಿಮಿಷ ಅಲ್ಲ ರವಿ ಸರ್, ಮೊನ್ನೆ ನಿಮ್ಮ ಸಿಟ್ಟಿಂಗ್ ಮಿನಿಸ್ಟರ್ ಒಂದ್ ನಿಮಿಷ ಕೇಳಿ ಅಲ್ಲ ಬೇಡ, ಮಂಡ್ಯ ವಿಚಾರ ಮಾತಾಡೋಣ ನಾವು ಈಗ. ಅಲ್ಲಲ್ಲ ಒಂದ್ ಸೆಕೆಂಡ್ ಬೇಡ, ಒಂದ್ ಸೆಕೆಂಡ್. ಈಗ ನೀವು ಮಂಡ್ಯ ರವಿ ಸರ್, ನನ್ನ ಪ್ರಶ್ನೆ ಈಗ ನೀವು ಹೇಳ್ತಿದ್ರಲ್ಲ ಸರ್ 300 ಕೋಟಿ 1800 ಕೋಟಿ ಅದೆಲ್ಲ ಬಹುಶಃ ನಿಮ್ಮ ಸಿಟ್ಟಿಂಗ್ ಮಿನಿಸ್ಟರ್ ಜಮೀರ್ ಅವರಿಗೆ ಮಾಹಿತಿಯ ಕೊರತೆ ಇದೆಯಾ ಅಂತ. ಹಾಗಿದ್ರೆ ಗ್ಯಾರಂಟಿಗೆ ದುಡ್ಡು ಹೊಂದಿಸೋದ್ರಲ್ಲಿ ಕಷ್ಟ ಆಗ್ತಾ ಇದೆ, ಅನುದಾನ ಕೊರತೆ ಇದೆ ಅಂತ ಒಂದು ಓಪನ್ ಸ್ಟೇಜ್ ಅಲ್ಲಿ ಒಪ್ಕೊಂಡ್ರು ಅವ್ರು. ಯಾಕೆ ಈಗ ಜಮೀರ್ ಅವರೇ ನನ್ನ ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮತ್ತೆ ಇದನ್ನ ಯಾಕೆ ಓಪನ್ ಆಗಿ ಹೇಳಿದ್ರು ಅನುದಾನದ ಕೊರತೆ ಅಂತ? ನಾನು ನನ್ನ ಮಾತಿಗೆ ಸ್ಟ್ಯಾಂಡ್ ಇದ್ದೀನಿ. ಬೇರೆಯವ್ರ ಮಾತು ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು ಅವ್ರಿಗೆ ಹಳ್ಳಿ ಮಾತು ಕೆಳಗಡೆ ನಿಮ್ಮ ಪಾರ್ಟಿಯವರು ಸಿಟ್ಟಿಂಗ್ ಮಿನಿಸ್ಟರ್ ಹೇಳಿದ್ರಲ್ಲ, ಅದಕ್ಕೆ ಕೇಳ್ತಾ ಇರೋದು. ಅವರೇ ನನ್ನ ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿನ ರಿಲೀಸ್ ಮಾಡಿದ್ದಾರೆ. ನನ್ನ ಕ್ಷೇತ್ರದ 3ನೇ ವಾರ್ಡ್ ಅಂತ ಒಂದು ವಾರ್ಡ್ ಇದೆ. ಇತಿಹಾಸದಲ್ಲಿ 3ನೇ ವಾರ್ಡ್ ಮಳೆ ಬಂದ್ರೆ ಮುಳುಗೋಗ್ತಾ ಇತ್ತು. ಮೊನ್ನೆ ಮಳೆ ಬಂದಾಗ 1 ಇಂಚ್ ನೀರು ಬಂದಿಲ್ಲ. ಆ ಜನ ಬಹಳ ಖುಷಿ ಪಟ್ಟು ರವಿ ಸರ್ MLA ಆದ್ಮೇಲೆ 45 ಕೋಟಿನ ಒಂದು ವಾರ್ಡ್ಗೆ ಹಾಕಿ 1 ಚೂರು ನೀರು ಬರ್ದಂಗೆ ಕಾಪಾಡಿದ್ದಾರೆ ಅಂತ ಅವರೇ ಕೃತಜ್ಞತೆಯನ್ನು ಸಲ್ಲಿಸಿದ್ರು. ನಾನು ಈ ರಾಜ್ಯದ ಮುಖ್ಯಮಂತ್ರಿನೂ ಅಲ್ಲ ಶ್ರೀಪಾದ್ ಅವರೇ, ನಾನು ಈ ರಾಜ್ಯದ ಶ್ರೀಪಾದ್ ಒಂದ್ ನಿಮಿಷ, ನಾನು ಈ ರಾಜ್ಯದ ಮುಖ್ಯಮಂತ್ರಿನೂ ಅಲ್ಲ, ಘನವೆತ್ತ ಮಂತ್ರಿನೂ ಅಲ್ಲ. ನಾನೊಬ್ಬ ಆರ್ಡಿನರಿ ಶಾಸಕ. ನನ್ನ ಕ್ಷೇತ್ರ, ನನ್ನ ಪಕ್ಕದ ಕ್ಷೇತ್ರದಲ್ಲಿ ಏನಾಗಿದೆ ಏನಾಗ್ತಾ ಇಲ್ಲ ಅನ್ನೋದನ್ನ ನಾನು ಹೇಳಬಲ್ಲೆ. ನಾನು ಇಲ್ದೇ ಇರೋರ್ದೆಲ್ಲ ಹೇಳಕ್ಕೆ ಸಾಧ್ಯ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಬೇಡ ಸಾಕು. ಈಗ ನಾವು ಕುತ್ಕೊಂಡಿರೋದಿಲ್ಲಿ ಆಯ್ತು, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಅಲ್ಲ ಮಂಡ್ಯದ ಬೇಕಿದ್ರೆ ಮತ್ತೆ ಸಪರೇಟ್ ಆಗಿ ಕೂರಿಸ್ಕೊಂಡು ಮಾತಾಡೋಣ ಅವ್ರನ್ನ. ನಾವು ಇಲ್ಲಿ ಪವರ್ ಶೇರಿಂಗ್ ನ ವಿಚಾರ ಮಾತಾಡ್ತಾ ಇದೀವಿ, ಅದ್ರ ಬಗ್ಗೆ ಜಾಸ್ತಿ ಹೈಲೈಟ್ ಬೇಡ. ಈಗ ಅವರೇ ಹೇಳ್ತಾ ಇದಾರೆ ನಮ್ಮ ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿಯನ್ನ ಮಾಡಿದೀವಿ, ನಿಮ್ಗೆ ಡೌಟ್ ಇದ್ರೆ ಕ್ಷೇತ್ರಕ್ಕೆ ಬಂದು ಭೇಟಿ ಆಗಿ ಅಂತ ಹೇಳ್ತಿದ್ದಾರೆ. ಮತ್ತೆ ನಾವು ಅದ್ರ ಬಗ್ಗೆ ಮಾತಾಡೋಣ. ಇಲ್ಲ ಮತ್ತೆ ನಾವು ಅದ್ರ ಬಗ್ಗೆ ಮಾತಾಡೋಣ. ಸುಮ್ಮನೆ ಈ ವಿಷಯಾಂತರ ಆಗೋದು ಬೇಡ. ಆಗೋದ್ ಬೇಡ. ಪವರ್ ಶೇರಿಂಗ್ ನ ವಿಚಾರದ ಬಗ್ಗೆ ಅವ್ರು ಉತ್ತರ ಕೊಟ್ರಿ. ಈಗ ಪವರ್ ಶೇರಿಂಗ್ ನ ಬಗ್ಗೆ ನಾವು ಮಾತಾಡೋಣ. ಒಂದು 4 ಕ್ವಶನ್ ರವಿ ಸರ್, 4 ಕ್ವಶನ್ ಇದೆ. ಕ್ವಿಕ್ ಕ್ವಶನ್, ಕ್ವಿಕ್ ಆನ್ಸರ್. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರಾ? ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಸಂಪುಟ ಪುನರಚನೆ ಆಗತ್ತಾ, ವಿಸ್ತರಣೆ ಆಗತ್ತೆ ಅಂತಂದ್ರೆ ಅದು ಯಾವಾಗ ಸರ್? ಅದು ನಾನು ಅದಕ್ಕೆ ಆನ್ಸರ್ ಕೊಡೋದಕ್ಕೆ ಸರಿಯಾದ ವ್ಯಕ್ತಿ ಅಲ್ಲ. ಮುಖ್ಯಮಂತ್ರಿಗಳನ್ನ ಕೇಳಿ, ಮುಖ್ಯಮಂತ್ರಿಗಳೇ ಸಂಪುಟನ ಪುನರ್ರಚನೆ ಮಾಡೋದಕ್ಕೆ ಅಥವಾ ಯಾರನ್ನ ಡ್ರಾಪ್ ಮಾಡಕ್ಕೆ ತಗೊಳ್ಳೋದಕ್ಕೆ ಸೂಕ್ತವಾದ ವ್ಯಕ್ತಿ. ಆದ್ರೆ ನಾನು ನಿಮ್ ತರ ಟಿವಿಯಲ್ಲಿ ನೋಡ್ತಾ ಇದ್ದೀನಿ, ಆಗುತ್ತೆ ಆಗಲ್ಲ, ಆಗುತ್ತೆ ಆಗಲ್ಲ ಅನ್ನೋದು. ಆಗ್ಬಹುದು, ಆಗದೆ ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ನಾನು ಮುಖ್ಯಮಂತ್ರಿ ಅಂತೂ ಅಲ್ಲ. 1-2 ಕಡೆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ನೋಡಿದೆ ನಾನು. ಸಂತೋಷ ಕೊಟ್ರೆ ನಾನು ರವಿಕುಮಾರ್ ಎಂಬ ಹೆಸರು ನಾನು ಅಂತ ರಾಜಭವನಕ್ಕೆ ಹೋಗಿ ಪ್ರಮಾಣ ವಚನ ತಗೊಳ್ತೀನಿ. ಆಕಾಂಕ್ಷಿ ಇದೀರಿ ಸರ್ ನೀವು? 100% ಆಕಾಂಕ್ಷಿ ಇಲ್ಲ. ಕೊಟ್ರೆ ಬೇಡ ಅನ್ನಕ್ಕೆ ಸನ್ಯಾಸಿನೂ ಅಲ್ಲ. ಯಾರು ಬಣದಲ್ಲಿದ್ದೀರಿ?
ನಾನು ಕಾಂಗ್ರೆಸ್ ಬಣದಲ್ಲಿದ್ದೀನಿ. ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಪ್ರೀತಿ, ಸಿದ್ದರಾಮಯ್ಯ ಮೇಲೆ ಅತಿ ಹೆಚ್ಚು ಪ್ರೀತಿ. ಸರ್ ಇದು ಜಾಣ ಉತ್ತರ ಆಯ್ತು ಸರ್ ನಿಮ್ದು. ಜಾಣ ಉತ್ತರ ನಾನು ನೇರ ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಕಾಂಗ್ರೆಸ್ ನಲ್ಲೇ 3 ಲಿಸ್ಟ್ ಇದೆ ಅಂತ ನಾನು ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ಇವನ್ ಕೇಳ್ತಾ ಇದ್ದೆ ಒಂದು 10 ನಿಮಿಷದ ಹಿಂದೆ. ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಲಿಸ್ಟ್ ಇದೆಯಂತೆ, ಸಿದ್ದರಾಮಯ್ಯ ಅವ್ರದ್ದು ಒಂದು ಲಿಸ್ಟ್ ಇದೆಯಂತೆ, ಇವು ಎರಡೂ ಮೀರಿ ಹೈಕಮಾಂಡ್ದು ಒಂದು ಲಿಸ್ಟ್ ಇದೆಯಂತೆ. ನೀವು ಡಿ ಕೆ ಶಿವಕುಮಾರ್ ಅವ್ರ ಲಿಸ್ಟ್ ಇಲ್ಲಿದ್ದೀರಾ ಅಂತ. ಶ್ರೀಪಾದ್ ಅವರೇ 38 ಲಿಸ್ಟ್ ಇರಲಿ, ರಾಜಭವನಕ್ಕೆ ಹೋಗೋದು ಒಂದೇ ಲಿಸ್ಟ್, ಪ್ರಮಾಣ ವಚನ ತಗೊಳ್ಳೋದು 38 ಜನ. ಫೈನಲ್ ಲಿಸ್ಟ್ ಆಗದೆ ಸರ್, ಫೈನಲ್ ಆಗದೆ ಯಾರ ಲಿಸ್ಟ್ ಅಂತ ಯಾವ್ದಾದ್ರೂ ಆಗ್ಲಿ, ಯಾರು ಡಿ ಕೆ ಶಿವಕುಮಾರ್ದವರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆದವರಾಗ್ಲಿ, MLA-ಗಳದಾಗ್ಲಿ, ಸಿದ್ದರಾಮಯ್ಯ ಸಾಹೇಬ್ರದವರಾಗ್ಲಿ, ಎಲ್ಲಾರ್ದು ಸೇರಿ ಸಿದ್ದರಾಮಯ್ಯ ಸಾಹೇಬ್ರು ಒಂದು ಲಿಸ್ಟ್ ನ ರಾಜಭವನಕ್ಕೆ ಕಳಿಸ್ತಾರೆ. ಅವ್ರು ಬಂದು ಪ್ರಮಾಣ ವಚನ. ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಅವಾಯ್ಡ್ ಮಾಡುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ, ನೀವು ನನ್ನನ್ನು ಭೇಟಿ ಆಗೋದಕ್ಕೆ ಬರಬೇಡಿ ಅಂತ. ನಿಜಾನಾ? ಇದು ಸುಳ್ಳು. ಅವರು ಫಿನ್ಲ್ಯಾಂಡ್ಗೆ ಮೊದಲೇ ಇದು ಅಲ್ಲ, ಫಿನ್ಲ್ಯಾಂಡ್ ಹೋಗೋಕ್ಕಿಂತ ಮುಂಚೆನೂ ಡೆಲ್ಲಿಗೆ ಹೋಗಿದಾರಲ್ಲ ಸರ್ ಡಿ ಕೆ ಶಿವಕುಮಾರ್ ಅವರು, ಅವಾಗ್ಲೂ ಭೇಟಿ ಆಗಿಲ್ಲ. ಒಂದ್ ನಿಮಿಷ, ಅದೆಲ್ಲ ಸುಳ್ಳು. ನಿಮ್ಮ ರಿಪೋರ್ಟರ್ ಇದ್ರೆ ಕನೆಕ್ಟ್ ಮಾಡಿ ಡೆಲ್ಲಿ ರಿಪೋರ್ಟರ್ಗೆ. ಅವರು ಫ್ಲೈಟ್ ಏರ್ಪೋರ್ಟ್ ರೀಚ್ ಆದಾಗ ಇದು ಡಿ ಕೆ ಸಾಹೇಬ್ರು ಡೆಲ್ಲಿಗೆ ರೀಚ್ ಆಗಿದ್ದಾರೆ. ನಾನು ಫಿನ್ಲ್ಯಾಂಡ್, ನಮಗ್ ಗೊತ್ತಿರೋ ಮಾಹಿತಿ ಪ್ರಕಾರ ನಾನು ಫಿನ್ಲ್ಯಾಂಡ್ ಇಂದ ಬಂದ್ಮೇಲೆ ಮೀಟ್ ಆಗ್ತೀನಿ ಅಂತ ಹೇಳಿದ್ರು. ಕೇಳಿ ಅದೊಂದು ದಯವಿಟ್ಟು. ಯಾವುದೇ ಪಟ್ಟಿ ಹೋಗ್ಲಿ ಇನ್ನೊಂದು ಈಗ ನಮ್ದು ಒಂದೇ ಸರ್, ಯಾವುದೇ ಪಟ್ಟಿ ಹೋಗ್ಲಿ ರಾಜಭವನಕ್ಕೆ ಆಯ್ತಾ? ಈ ಜಗಳ ಎಲ್ಲ ಬಿಟ್ಟು 2.5 ವರ್ಷದಲ್ಲಿ ಆಗಿರೋದನ್ನ ಇನ್ಮೇಲಾದ್ರೂ ಅಭಿವೃದ್ಧಿ ಕಡೆ ಸ್ವಲ್ಪ ಗಮನ ಕೊಡಿ. ಸತ್ಯ. ಈಗ ರಾಜ್ಯದ ಅಭಿವೃದ್ಧಿ ಮೇಲೆ ಫೋಕಸ್ ಮಾಡ್ತಾ ಇಲ್ಲ ರವಿ ಸರ್, ರಾಜ್ಯದ ಅಭಿವೃದ್ಧಿ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಇದೆಲ್ಲ ಅವಶ್ಯಕತೆ ಇದೆಯಾ, ಇದೆಲ್ಲ ಬೇಕಿತ್ತ ಅನ್ನೋ ಪ್ರಶ್ನೆ ಇದೆ. ಏನ್ ಮಾತಾಡ್ತಾರ್ರಿ ಅವರು? ಕನಲ್ ಮಾಡ್ತೀವಿ ಅಂದ್ರೆ ವಿರೋಧ ಮಾಡ್ತಾರೆ, ಡಬಲ್ ಡೆಕ್ಕರ್ ಫ್ಲೇವರ್ ಮಾಡ್ತೀವಿ ಅಂದ್ರೆ ವಿರೋಧ ಮಾಡ್ತಾರೆ. ರಾಜ್ಯದಲ್ಲಿ ಮಳೆ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆ ಈ ವರ್ಷ ಬಂದಿದೆ. ಕಾವೇರಿ 3 ಸರಿ ತುಂಬಿದಾಳೆ. ನವೆಂಬರ್ ಆದ್ರೂ ಮಳೆ ಬರ್ತಾ ಇದೆ. ನೀವ್ ಒಂದ್ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಮಳೆ ನವೆಂಬರ್ ಆದ್ರೂ ಮಳೆ ಬರ್ತಾ ಇದೆ. ಮಳೆ ಬರ್ಬೇಕಾದ್ರೆ ಈಗ ನನ್ನ ಕ್ಷೇತ್ರದಲ್ಲೇ 200 ಕೋಟಿ ರೂಪಾಯಿದು ರಸ್ತೆದು ಟೆಂಡರ್ ಮುಗಿದಿದೆ. ರೋಡ್ ಮಾಡ್ಬೇಡಪ್ಪ ಅಂತ ನಿಲ್ಸಿದೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಮಳೆ ಬರ್ಬೇಕಾದ್ರೆ ರೋಡ್ ಮಾಡಕ್ಕಾಗಲ್ಲ. ಅನುದಾನನೇ ಇಲ್ಲ ಅಂತ ನಿಮ್ಮ ಶಾಸಕರುಗಳು ಸಚಿವರುಗಳು. ಅದೇ ನಾನೇ ರಾಜೇಶ್ವರಿಗೆ 200 ಕೋಟಿ ರೂಪಾಯಿ ನಮ್ಮ ಹತ್ರ ಇದೆ ರೀ, ರೋಡ್ ಮಾಡಕ್ಕೆ. ನೀವ್ ಹೇಳ್ಕೊಂಡ್ಬಿಟ್ರಾಗುತ್ತಾ? ನೀವ್ ಹೇಳಿದ್ರಾಗತ್ತೆ ಅಂದ್ರೆ ಬಂದ್ರೆ ಮಂಡ್ಯದಲ್ಲಿ ಅಭಿವೃದ್ಧಿ ತೋರಿಸ್ತೀನಿ. ಟಿವಿಲಿ ಮಾತಾಡಕ್ಕೆ ಅನುದಾನ ಇಲ್ಲ, ನಮಗೇನು ಅನುದಾನ ಸಬ್ಸಿಡಿ ಇದೆ. ಸಮಯದ ಅಭಾವ ಇದೆ. ರವಿಕುಮಾರ್, ಒಂದು ಫೈನಲ್ ಕ್ವಶನ್. ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ನಿಮಗೆ ಸಿಕ್ಕಾಗ ಅಥವಾ ವಾಪಸ್ ಬಂದ ಮೇಲೆ ಇನ್ಮೇಲೆ ಕುರ್ಚಿ ಕಿತ್ತಾಟದ ಬಗ್ಗೆ ಚರ್ಚೆಯೇ ಬೇಡ, ಅಭಿವೃದ್ಧಿಯ ಬಗ್ಗೆ ನಾವು ಮಾತಾಡೋಣ ಅನ್ನುವಂತಹ ಪ್ರಸ್ತಾಪ ಆಗುತ್ತಾ? ಎಸ್ ಆರ್ ನೋ? ಎಸ್ ಆರ್ ನೋ? ಶ್ರೀಪಾದ್ ಅವರೇ, ಮಧ್ಯಾಹ್ನ 3 ಗಂಟೆಗೆ ಒಟ್ಟಿಗೆ ಊಟ ಮಾಡಿದ್ರು, ಎಲ್ರೂ ಗಲಾಟೆ ಆಡ್ತಾವ್ರೆ ಟಿವಿಲಿ. ಅದೇ ಬಿಜೆಪಿ ಅವರು JDS ಅವರು ಆಡ್ಬೇಕಷ್ಟೇ. ಆದ್ರೆ ಗಲಾಟೆ ಇಲ್ಲ. ಕುರ್ಚಿ ಕಿತ್ತಾಟ ಬೇಡ. ಶ್ರೀಪಾದ್, ದೊಡ್ಡಬಳ್ಳಾಪುರದ ಬಿಜೆಪಿ MLA ಒಂದು ಸ್ಟೇಟ್ಮೆಂಟ್ ಮಾಡಿದರೆ ಗೊತ್ತಾಯ್ತಾ? ಎಸ್ ಸರ್, ಎಸ್ ಸರ್. ನಾನು ಡೈರಿ ಎಲೆಕ್ಷನ್ ಅನ್ನ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸಿ ಎಲ್ಲ ಗೆದ್ದೆ. ಕೋಯಲೇಷನ್ ಅಲ್ಲಿ APMC ಹೋಗಿ ಸೋತಿದ್ದೀನಿ. ಈ ಕೋಯಲೇಷನ್ ಯೋಚನೆ ಮಾಡ್ಕೋಬೇಕು. ನಾನು ಜನತಾ ದಳದವರು ಬಿಜೆಪಿ ರವಿಕುಮಾರ್, ಈಗ ಈ ಚರ್ಚೆ ಪಾರ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ, ಇನ್ಮೇಲೆ ಅಭಿವೃದ್ಧಿಯ ಬಗ್ಗೆ ಫೋಕಸ್ ಕೊಡೋಣ ಅಂತ ನೀವು ನಿಮ್ಮ ನಾಯಕರಿಗೆ ಪ್ರಸ್ತಾಪ ಮಾಡಿ ಅಂತ ಹೇಳ್ತಿದ್ರು ರವಿಕುಮಾರ್. DCC ಬ್ಯಾಂಕ್ ಅಲ್ಲಿ 12ಕ್ಕೆ ರವಿಕುಮಾರ್, ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆನ ಮಾಡಿದೀವಿ. ಥ್ಯಾಂಕ್ ಯು ರವಿಕುಮಾರ್. ಹಾಗೇನೆ ಅಶ್ವಿನ್ ಗೌಡ, ನಿಮಗೂ ಕೂಡ ಧನ್ಯವಾದ. ಮೋಹನ್ ವಿಶ್ವ, ಸೂರ್ಯ ಮುಕುಂದರಾಜ್, ನಿಮಗೆಲ್ಲರಿಗೂ ಧನ್ಯವಾದ. ಸಮಯದ ಅಭಾವದಿಂದ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.